Hi students, welcome to Connect Learner App YouTube channel. So ನಾವು ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಪಾರ್ಟ್ 4 ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. And ಈ ಒಂದು ಪಾಠದಲ್ಲಿ again the 10 questions we are going to solve and ಎಲ್ಲ 10 questions ಏನಾಗಿದೆ ನ್ಯಾಚುರಲ್ ವೆಜಿಟೇಷನ್ ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು ಜೊತೆಗೆ ಪವರ್ ಸೆಕ್ಟರ್ ಮೇಲೆ ಇಟ್ಕೊಂಡು ಕ್ವಶನ್ಸ್ ಗಳಲ್ಲಿ ಚೂಸ್ ಮಾಡ್ತಾ ಹೋಗಿದ್ದೀನಿ. ಓಕೆ, now the question number 1. The question number ಏನ್ ಮಾಡ್ತಾ ಹೋಗಿದ್ದಾನೆ, the wrong pair in the conservation areas. ಸೊ ಕನ್ಸರ್ವೇಷನ್ ಅಲ್ಲಿ ರಾಂಗ್ ಪೇರ್ ಅಂತ ಕೇಳ್ತಾ ಹೋಗಿದ್ದಾನೆ. ಸೊ ಇದಕ್ಕಿಂತ ಮುಂಚೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ಸರ್ವೇಷನ್ ರಿಸರ್ವ್, ಯಾರು ಡಿಕ್ಲರೇಷನ್ ಮಾಡ್ತಾರೆ, ಹೇಗೆ ಡಿಕ್ಲರೇಷನ್ ಮಾಡ್ತಾರೆ, ಕನ್ನಡದಲ್ಲಿ ಎಷ್ಟೆಲ್ಲ ಕನ್ಸರ್ವೇಷನ್ ರಿಸರ್ವ್ಸ್ ಇದೆ ಅದ್ರ ಬಗ್ಗೆ ನೋಡಿಕೊಂಡು ದೆನ್ ವಿ ವಿಲ್ ಸಾಲ್ವ್ ದ ಆನ್ಸರ್. ಓಕೆ, ಡನ್ ಅಲ್ಲ? ಸೊ ಕನ್ಸರ್ವೇಷನ್ ರಿಸರ್ವ್ಸ್ ಇದನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972 ಅಂಡರ್ ಅಲ್ಲಿ ಸೆಕ್ಷನ್ ನಂಬರ್ 36 ಬಾರಿ ಅಡಿಯಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಸ್ಟೇಟ್ ಗವರ್ನಮೆಂಟ್ ಕ್ಲಾಸಿಫಿಕೇಶನ್ ಮಾಡ್ತಕ್ಕಂಥದ್ದು. ನೋಡಿ, 3 ಪಾಯಿಂಟ್ ಇಂಪಾರ್ಟೆಂಟ್. ಹೂ ಡಿಸೈಡ್ಸ್ ದ ಕನ್ಸರ್ವೇಷನ್ ರಿಸರ್ವ್ಸ್? ಸ್ಟೇಟ್ ಗವರ್ನಮೆಂಟ್. ಅಂಡರ್ ವಿಚ್ ಆಕ್ಟ್? ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972. ಅಂಡರ್ ವಿಚ್ ಸೆಕ್ಷನ್? ಸೆಕ್ಷನ್ ನಂಬರ್ 36(a) ಎಂದು ಕರೀತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 19 ಕನ್ಸರ್ವೇಷನ್ ರಿಸರ್ವ್ಸ್ ಇದೆ. ಸರ್, ನಾವು ಮ್ಯಾಗಝಿನ್ ಓದಿದೀವಿ 14 ಇದೆ. ಸರ್, ನಾವು ರಮನಾಥ್ ಬುಕ್ ಅಲ್ಲಿ ಓದಿದೀವಿ, ಅಲ್ಲೂ ಕೂಡ 14 ಇದೆ. ಸರ್, ನಾವು ಮನೆ ನ್ಯೂಸ್ ಪೇಪರ್ 15 ಇದೆ, ಮ್ಯಾಗಝಿನ್ 15 ಇತ್ತು. ನಂಗೆ ಅದೆಲ್ಲ ಬೇಡ. ಆಸ್ ಪರ್ ದ ಕರ್ನಾಟಕ ಫಾರೆಸ್ಟ್ ಸರ್ವೆ ಪ್ರಕಾರ ನಮ್ಮಲ್ಲಿರ್ತಕ್ಕಂಥದ್ದು 18 ಪ್ಲಸ್ 1 ಇತ್ತೀಚೆಗೆ ಆಡ್ ಆಗಿದೆ. ಅದು ಕೂಡ ನಮ್ಮ ಒಂದು ಗ್ರೇಟರ್ ಹೆಸರುಘಟ್ಟ ಕನ್ಸರ್ವೇಷನ್ ರಿಸರ್ವ್ಸ್ ಅಂತ ಹೇಳಿ, ಇದ್ರ ಮೂಲಕ ನಾವು ವಿ ಹ್ಯಾವ್ ದ 19 ಕನ್ಸರ್ವೇಷನ್ ರಿಸರ್ವ್ಸ್ ಇಸ್ ದೇರ್. ನಿಮಗೆ ಹಂಗೂ ಡೌಟ್ ಇದ್ರೆ ನಮ್ದು ಇನ್ನೊಂದು ಫಾರೆಸ್ಟ್ ಸರ್ವೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಫಾರೆಸ್ಟ್ ಸರ್ವೆ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದೀವಿ. ಇಲ್ಲೂ ಕೂಡ ಒಂದ್ಸಲ ಹೇಳ್ತಾ ಹೋಗ್ತೀನಿ. ನಿಮಗೆ ಅದ್ರ ಮೇಲೂ ಡೌಟ್ ಇದ್ರೂ ಕೂಡ ಯು ಕ್ಯಾನ್ ಗೋ ವಿತ್ ಚೆಕ್ ದ ಫಾರೆಸ್ಟ್ ಸರ್ವೆ ಆಫ್ 2023-24. ಇದು ಕರ್ನಾಟಕ ಫಾರೆಸ್ಟ್ ಸರ್ವೆ. ಓಕೆ, ಇದ್ರಲ್ಲಿ ನೀವು ತೆಗೆದು ನೋಡಿದಾಗ ನಿಮಗಿರ್ತಕ್ಕಂಥ ಎಲ್ಲಾ ಕನ್ಸರ್ವೇಷನ್ ರಿಸರ್ವ್ಸ್ ಬಗ್ಗೆ ನಿಮಗೆ ಇಲ್ಲಿ ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಈ 19 ಕನ್ಸರ್ವೇಷನ್ ರಿಸರ್ವ್ಸ್ಗಳು ಯಾವ್ದು? ಸೊ ಮೊದಲನೇದು ಬಂಗಾಪುರ ಒಂದು ಪಿಕಾಕ್ ಕನ್ಸರ್ವೇಷನ್ ರಿಸರ್ವ್ಸ್. ಎಲ್ಲಿ ಬರುತ್ತೆ ಬಂಗಾಪುರ? ಇಟ್ಸ್ ಇನ್ ದ ಹಾವೇರಿ ಓನ್ಲಿ. ನೆಕ್ಸ್ಟ್ ಒನ್ ಇಸ್ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್. ಇಟ್ಸ್ ಇನ್ ಗದಗ. ಮೈದಾನಹಳ್ಳಿ, ಜಯಮಂಗಲಿ, ಬ್ಲಾಕ್ ಬಗ್ ಅಂದ್ರೆ ಕೃಷ್ಣಮ್ಗ ಒಂದು ಕನ್ಸರ್ವೇಷನ್ ರಿಸರ್ವ್ಸ್. ಇಟ್ಸ್ ಇನ್ ದ ತುಮಕೂರು. ನೆಕ್ಸ್ಟ್ ಒನ್ ಇಸ್ ತಿಮ್ಲಾಪುರ ಕನ್ಸರ್ವೇಷನ್ ರಿಸರ್ವ್ಸ್. ಬಸ್ರೂರು, ಅಮೃತ್ ಮಹಲ್ ಕಾವಲ್ ಕನ್ಸರ್ವೇಷನ್ ರಿಸರ್ವ್ಸ್. ಚಿಕ್ಕಮಂಗ್ಳೂರು, ಹಾರ್ನ್ಬಿಲ್, ಇಟ್ಸ್ ಇನ್ ದಾಂಡೇಲಿ. ನೆಕ್ಸ್ಟ್ ಒನ್ ಬೇಡ್ತಿ ಕನ್ಸರ್ವೇಷನ್ ರಿಸರ್ವ್ಸ್. ಶಿರ್ಸಿ, ಶಲ್ಮಲಾ, ರೈಪೆರಿನ್ ಎಕೋ ಕನ್ಸರ್ವೇಷನ್ ರಿಸರ್ವ್ಸ್ ಆಫ್ ಶಿರ್ಸಿ. ಮುಂಡಿಗಿ ಲೇಕ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ಸ್ ಆಫ್ ಉತ್ತರ ಕನ್ನಡ. ತುಂಗಭದ್ರಾ ಓಟರ್ ನೀರ್ನಾಯಿ ಕನ್ಸರ್ವೇಷನ್ ರಿಸರ್ವ್ ಆಫ್ ವಿಜಯನಗರ. ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ಸ್, ಇಟ್ ಈಸ್ ಆಲ್ಸೋ ಇನ್ ವಿಜಯನಗರ. ಪುಟ್ಟೇನಹಳ್ಳಿ ಲೇಕ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಆಫ್ ಯಲಹಂಕ, ಬೆಂಗಳೂರು. ನೆಕ್ಸ್ಟ್ ಒನ್ ಇಸ್ ಕೋಲಾರದ ಒಂದು ಎಲೆ ಮೂತಿ ಹೊಂದಿರತಕ್ಕಂಥ ಒಂದು ಬಾವಲಿಯ ಒಂದು ಕನ್ಸರ್ವೇಷನ್ ರಿಸರ್ವ್ಸ್. ನೆಕ್ಸ್ಟ್ ಒನ್ ಇಸ್ ಮೇಲಾಪುರದ ಒಂದು ಬಿ ಈಟರ್ ಬರ್ಡ್ ಸ್ಯಾಂಚುರಿ ಆಫ್ ಮಂಡ್ಯ. ಬೋನಾಳದ ಒಂದು ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಆಫ್ ದ ಯಾದಗಿರಿ. ಉಮ್ಮತ್ತೂರು ಕನ್ಸರ್ವೇಷನ್ ರಿಸರ್ವ್ ಆಫ್ ದ ಚಾಮರಾಜನಗರ. ನೆಕ್ಸ್ಟ್ ಒನ್ ಇಸ್ ಚಿಕ್ಕಸಂಗಮ ಕನ್ಸರ್ವೇಷನ್ ರಿಸರ್ವ್ ಆಫ್ ದ ಬಾಗಲಕೋಟೆ. ನೆಕ್ಸ್ಟ್ ಒನ್ ಇಸ್ ಹಿರೇಸುಳೇಕೆರೆ ಸ್ಲಾತ್ ಬಿಯರ್ ಕನ್ಸರ್ವೇಷನ್ ರಿಸರ್ವ್ ಆಫ್ ದ ಕೊಪ್ಪಳ. ಈ 18 ಇರ್ತಕ್ಕಂಥ ಇತ್ತೀಚೆಗೆ ಇನ್ನೊಂದು ಆಡ್ ಮಾಡಿದೀವಿ, ಅದುವೇ ಗ್ರೇಟರ್ ಹೇಸರಘಟ್ಟ ಒಂದು ಕನ್ಸರ್ವೇಷನ್ ರಿಸರ್ವ್ಸ್ ಅಂತ ಹೇಳಿ. ಓಕೆ, ಸೊ ಇದರಲ್ಲಿ ನೀವು ನೋಡ್ತಾ ಹೋದಾದ್ರೆ ಒಟ್ಟಾರೆ ಈಗ 5010 ಎಕರೆ ಏನ್ ಮಾಡ್ತಾ ಹೋಗಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಅಂಡ್ ಮೇನ್ ಇಂಟೆನ್ಷನ್ ಇಸ್ ಅಬೌಟ್ ದ ಅರ್ಕಾವತಿ ರಿವರ್ ಬೇಸಿನ್ ರೀಜುನೇಷನ್ ಮಾಡಬೇಕು ಅಂತ ಏನ್ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರದೇಶವನ್ನ ಕನ್ಸರ್ವೇಷನ್ ರಿಸರ್ವ್ ಆಗಿ ಡಿಕ್ಲರೇಷನ್ ಮಾಡಿರ್ತಕ್ಕಂಥದ್ದು. ಈ 5010 ಎಕರೆನಲ್ಲಿ ನೋಡಿ, ಬರೀ ನಾಟ್ ಓನ್ಲಿ ಹೇಸರಘಟ್ಟ ಲೇಕ್ ಬರಲ್ಲ, ಹೇಸರಘಟ್ಟ ಲೇಕ್ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಲೇಕ್ಗಳ ಒಂದು ಏರಿಯಾಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗಿದ್ದಾರೆ. ಯಾವ್ದಾದ್ರು ಅಂತಂದ್ರೆ ನೋಡಿ, ಮೇನ್ ಒಂದು ಹೇಸರಘಟ್ಟದ ಒಂದು ಕ್ರಿಶ್ಚಿಯನ್ ಮತ್ತೆ ಯುನಿಕ್ ಗ್ರಾಸ್ಲ್ಯಾಂಡ್ ಇಂದ 356 ಎಕರೆ. ಇನ್ನು 383 ಎಕರೆ ಆಫ್ ದ ಬೈರಾಪುರ ಲೇಕು. 165 ಎಕರೆ ಆಫ್ ದ ಬೈತಾ ಲೇಕು, ಬ್ಯಾತಾ ಲೇಕು. ಅಂಡ್ 1356 ಎಕರೆ ಆಫ್ ದ ಹೇಸರಘಟ್ಟ ಲೇಕು. ಇನ್ನು 2750 ಎಕರೆ ಆಫ್ ದ ಅನಿಮಲ್ ಸೈನ್ಸ್ ಮತ್ತೆ ಇಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರ ಒಂದು ಪ್ರದೇಶನ ಟುಗೆದರ್ಲಿ ಸೇರ್ಕೊಂಡು 5010 ಎಕರೆ ಈ ಪ್ರದೇಶ ಏನ್ ಮಾಡ್ತಾ ಹೋಗಿದೀವಿ ನಾವು, ಒಂದು ಗ್ರೇಟರ್ ಹೇಸರಘಟ್ಟ ಕನ್ಸರ್ವೇಷನ್ ರಿಸರ್ವ್ ಅಂತ ಹೇಳಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಅಂಡ್ ಕನ್ಸರ್ವೇಟಿವ್ ರಿಸರ್ವ್ಸ್ ಬಗ್ಗೆ ಇನ್ನೂ ನೋಡ್ಕೋಬೇಕು, ಅದುವೇ ಕಮ್ಯುನಿಟಿ ರಿಸರ್ವ್ಸ್. ಸೊ ಅದು ಸೆಕ್ಷನ್ ನಂಬರ್ 36 ಬಾರಿ ಆದ್ರೆ
ಇದು ಸೆಕ್ಷನ್ ನಂಬರ್ 36/C. ಅಗೇನ್ ದ ಸೇಮ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ದ 1972. ನಮ್ಮ ಕರ್ನಾಟಕದಲ್ಲಿ ಒನ್ ಅಂಡ್ ಓನ್ಲಿ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ ರಿಸರ್ವ್ ಇದೆ. ಅದು ಕೂಡ ಕೊಕ್ಕರೆಬೆಳ್ಳೂರು ಆಫ್ ದ ಮಂಡ್ಯ ತಾಲೂಕು, ಮದ್ದೂರು ತಾಲೂಕು, ಮನೆ ಡಿಸ್ಟಿಕ್ ಅಲ್ಲಿ ಈ ಒಂದು ಕಮ್ಯುನಿಟಿ ರಿಸರ್ವ್ಸ್ ನಮ್ಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಕರ್ನಾಟಕದ ಒಂದು ಏಕೈಕ ಕಮ್ಯುನಿಟಿ ರಿಸರ್ವ್ಸ್ ಆಗಿದೆ. ಹಾಗಿದ್ರೆ ಒಂದನೇ ಕ್ವಶನ್ ಇವಾಗ ಆನ್ಸರ್ ನೋಡ್ತಾ ಬರೋಣ. ಚಿಕ್ಕಮಗಳೂರು ಬಸರು ಅಮೃತ್ ಮಹಲ್ ಕಾವಲ್ ಕನ್ಸರ್ವೇಷನ್ ರಿಸರ್ವ್ಸ್. ಸೊ ಈ ಒಂದು ಹೇಳಿಕೆಯಲ್ಲಿ ಸರಿಯಾಗಿದೆ. ಬಟ್ ಕ್ವಶನ್ ಅಂತ ಕೇಳಿದಾನೆ, ರಾಂಗ್ ಪೇರ್ ಕೇಳಿದಾನೆ. ನೋಡಿ ಎಕ್ಸಾಮ್ ಹಾಲಲ್ಲೂ ಕೂಡ ಅಷ್ಟೇ, ನಿಮಗೆ ಇನ್ಕರೆಕ್ಟ್ ಇದ್ರೆ ರಾಂಗ್ ಪೇರ್ ಅಂತ ಇದೆ, ಪ್ಲೀಸ್ ಅದನ್ನ ಅಂಡರ್ಲೈನ್ ಮಾಡ್ಕೊಂಬಿಡಿ. ಆವಾಗ ನೆಕ್ಸ್ಟ್ ನೀವು ಏನೇ ತಪ್ಪು ಮಾಡೋದ್ರೂ ಕೂಡ ತಿದ್ಕೋತೀರಾ. ಅಲ್ಲಿ ಇಮಿಡಿಯೇಟ್ ನೀವು ಮತ್ತೆ ಮಾಡ್ಬೋದು, ಕರೆಕ್ಷನ್ ಮಾಡ್ಕೋಬಹುದು. ನೀವು ಅದು ಅಂಡರ್ಲೈನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ, ಇನ್ಕರೆಕ್ಟ್ ಅನ್ನೋ ಪದ ಬಿಟ್ಟು ಕರೆಕ್ಟ್ ಅನ್ಕೊಂಡು ಇನ್ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಕೂಡ ಏನ್ ಮಾಡ್ತೀರಿ, ನೀವೇ ಸೆಲ್ಫ್ ಕರೆಕ್ಷನ್ ಮಾಡ್ಕೊಂಡು ಆನ್ಸರ್ ಮಾಡಕ್ ಪ್ರಯತ್ನ ಪಡ್ತೀರಿ. ಆ ತಪ್ಪನ್ನು ಯಾವತ್ತೂ ಕೂಡ ಮಾಡಬೇಡಿ. ವೆನ್ ಎವರ್ ಯು ಸಿ ದ ವರ್ಡ್ ಇನ್ಕರೆಕ್ಟ್ ಇರ್ಬೋದು, ವೆನ್ ಎವರ್ ಯು ಸಿ ದ ವರ್ಡ್ ರಾಂಗ್ಲಿ ಮ್ಯಾಚ್ಡ್ ಇರ್ಬೋದು, ಈ ತರ ಬಂದಾಗ ಅದನ್ನ ಸ್ವಲ್ಪ ದೊಡ್ಡದಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವಾಗ ನೆಕ್ಸ್ಟ್ ನೀವು MCQ ಸಾಲ್ವ್ ಮಾಡ್ಬೇಕಾದ್ರೆ ಇಟ್ ಈಸ್ ಈಸಿ ಟು ಆನ್ಸರ್ ದ ಕ್ವಶನ್ಸ್. ಅವಾಗ ನಿಮ್ಗೆ ಎಷ್ಟೋ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅದೆಲ್ಲ ಕನ್ಫ್ಯೂಷನ್ಸ್ ಏನ್ ಮಾಡ್ಬೋದು, ಅವಾಯ್ಡ್ ಮಾಡ್ತಾ ಬರ್ಬೋದು. ಈ ಸಿಲ್ಲಿ ಮಿಸ್ಟೇಕ್ಸ್ ಆಗೋದನ್ನ ಈ ರೀತಿ ಕೂಡ ಏನ್ ಮಾಡ್ಬೋದು, ನಾವಿಲ್ಲಿ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಇನ್ನು ಎರಡನೇದು, ಸೊ ಮಂಡ್ಯ ಒಂದು ಮೇಲಾಪುರದ ಒಂದು ಹಮ್ಮಿಂಗ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ಸ್, ದಟ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ಇಸ್ ವಿಜಯನಗರದ ಒಂದು ತುಂಗಭದ್ರ ಒಂದು ವಾಟರ್ ಶೆಡ್ ಕನ್ಸರ್ವೇಷನ್ ರಿಸರ್ವ್ ಅಥವಾ ವಾಟರ್ ಕನ್ಸರ್ವೇಷನ್ ರಿಸರ್ವ್, ಅದು ಕೂಡ ಟ್ರೂ ಆಗಿದೆ. ಮೈಸೂರು ಓಕೆ ರಿಸರ್ವ್ಸ್ ಲೀಫ್ ನೋಸ್ ಬ್ಯಾಟ್ ಅಲ್ವಾ. ಸೊ ಲೀಫ್ ನೋಸ್ ಬ್ಯಾಟ್ ಬರೋದು ನಮಗೆ ಬರ್ತಕ್ಕಂಥ ಕೋಲಾರದ ಬರುತ್ತೆ. ಅಂಡ್ ಹಳ್ಳಿ ಹೆಸರು ಬಂದು ಹನುಮನಹಳ್ಳಿ ಅಂತ ಕರಿತೀವಿ. ಆಪ್ಷನ್ ಡಿ ಏನಾಗಿದೆ ಇಲ್ಲಿ ರಾಂಗ್ ಆಗಿ ಮ್ಯಾಚ್ ಆಗಿರ್ತಕ್ಕಂಥದ್ದು. ಅಂದ್ರೆ ಮೊದಲನೇ ಕ್ವಶನ್ ಯಾವ್ದು ಆನ್ಸರ್ ಆಗಿದೆಯಪ್ಪ ಅಂತಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಈಸ್ ಕ್ಲಿಯರ್? ಹಾ, ಓಕೆ, ಡನ್. ನಾವೀಗ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಅಂಡ್ ಸೆಕೆಂಡ್ ಕ್ವಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ತಾ ಹೋಗಿದಲ್ಲಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Statement number 1. Karnataka is the second state with highest number of wetlands in South India after the Tamil Nadu. ತಮಿಳುನಾಡಿನ ನಂತರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜೌಗು ಪ್ರದೇಶಗಳನ್ನು ಹೊಂದಿರುವ ಎರಡನೇ ರಾಜ್ಯ ಕರ್ನಾಟಕ. ಇನ್ನು ರಂಗನತಿಟ್ಟು ಪಕ್ಷಿಧಾಮವು ಕರ್ನಾಟಕದ ಮೊದಲ ಒಂದು ಜೌಗು ಪ್ರದೇಶವಾಗಿದೆ. ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇಸ್ ದ ಫಸ್ಟ್ ವೆಟ್ಲ್ಯಾಂಡ್ ಇನ್ ದ ಕರ್ನಾಟಕ. ನೆಕ್ಸ್ಟ್ ಒನ್ ಇಸ್ ದ ಅಘನಾಶಿನಿ ಎಸ್ಚುರಿ ಇಸ್ ದ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಇನ್ ದ ಕರ್ನಾಟಕ. ಅಘನಾಶಿ ನದಿ ಮುಖವು ಕರ್ನಾಟಕದ ಅತಿ ದೊಡ್ಡ ಒಂದು ರಾಮ್ಸರ್ ತಾಣವಾಗಿದೆ. ವಿಚ್ ಅಮಾಂಗ್ ದ ಎಬೋವ್ ಸ್ಟೇಟ್ಮೆಂಟ್ ಈಸ್ ಎರರ್ ಕರೆಕ್ಟ್. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2 ಮಾತ್ರ, 1 ಮತ್ತು 3 ಮಾತ್ರ, 2 ಮತ್ತು 3 ಮಾತ್ರ, ಮೇಲಿನ ಎಲ್ಲವೂ. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಏನ್ ಮಾಡ್ತೀರಿ ಇವಾಗ, ಸರ್ ರಂಗನತಿಟ್ಟು ಪಕ್ಷಿಧಾಮ ಸರ್ 2022 ಘೋಷಣೆ ಮಾಡಿದ್ದಾರೆ ಸರ್, ಇದು ಕರ್ನಾಟಕದ ಒಂದು ಮೊಟ್ಟ ಮೊದಲ ಜೌಗು ಪ್ರದೇಶವಾಗಿದೆ. ದಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಅಂಡ್ ಅಘನಾಶಿ ನದಿ ಮುಖವು ಕರ್ನಾಟಕದ ಒಂದು ಅತಿ ದೊಡ್ಡ ಒಂದು ರಾಮ್ಸರ್ ತಾಣವಾಗಿದೆ. ಹೌದು ಸರ್ ಅಂತ ಹೇಳ್ತೀರಿ ಈಗ. ಬಟ್ ಇಲ್ಲಿ ಟ್ವಿಸ್ಟ್ ಕೊಟ್ಟಿರೋದು ಇವಾಗ ನಿಮಗೆ 2, 3 ಅನ್ನೋ ಆಪ್ಷನ್ ಕೂಡ ಇದೆ, ಮೇಲ್ನ ಎಲ್ಲ ಅನ್ನೋ ಆಪ್ಷನ್ ಕೂಡ ಇದೆ ಈಗ. ಸೊ ನೌ ಮೈ ಕ್ವಶನ್ ಇಸ್, ಫಸ್ಟ್ ಒನ್ ಇಸ್ ಇದು ಟ್ರೂನಾ ಫಾಲ್ಸಾ? ನಂಗೆ ಇದು ಗೊತ್ತಾಗಬೇಕಾಗಿರೋದು ಈಗ. ಹೌದು, ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಹೊಂದಿರೋದು ತಮಿಳುನಾಡು ಇವಾಗ ಆಸ್ ಆಫ್ ನೌ. ಸೆಕೆಂಡ್ UP ಬರುತ್ತೆ. ಅವ್ರು ಸ್ಪೆಸಿಫಿಕ್ ಆಗಿ ಏನ್ ಮಾಡಿದ್ದಾರೆ, ದಕ್ಷಿಣ ಭಾರತ ಅಂತ ಕೇಳಿದ್ದಾರೆ. ದಕ್ಷಿಣ ಭಾರತ ಅಂದ್ರೆ ಮಹಾರಾಷ್ಟ್ರ ಬರುತ್ತೆ, ಗೋವಾ ಬರುತ್ತೆ, ಕರ್ನಾಟಕ ಬರುತ್ತೆ, ಕೇರಳ, ತಮಿಳುನಾಡು, AP ಮತ್ತೆ ತೆಲಂಗಾಣ ಬರ್ತಾ ಹೋಗುತ್ತೆ. ಹಾಗೆ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಲಿಟ್ರಲಿ ಇದೀವ. ಎಸ್, ವಿ ಆರ್ ಇನ್ ದ ಸೆಕೆಂಡ್ ಪ್ಲೇಸ್. ಯಾಕೆ? ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಎಷ್ಟು ರಾಮ್ಸರ್ ತಾಣಗಳಿವೆ? ನಮ್ಮಲ್ಲಿ ಇರ್ತಕ್ಕಂಥ 4 ರಾಮ್ಸರ್ ತಾಣಗಳು. ಅದೇ ನೀವು ನೋಡೋದಾದ್ರೆ ಈಗ, ಸೊ MH ತಗೊಳ್ಳಿ. ಈಗ MH ಅಂತಂದ್ರೆ ನಾನು ಮಹಾರಾಷ್ಟ್ರ ಮತ್ತೆ ಪ್ಲಸ್ ಕೇರಳ ತಗೋತೀನಿ. ಅಲ್ಲಿ ಪ್ರತಿ ಸ್ಟೇಟ್ ಅಲ್ಲಿ ತಲಾ 3 ಒಂದು ರಾಮ್ಸರ್ ಸೈಡ್ ಇರ್ತಕ್ಕಂಥದ್ದು. ಅಂಡ್ ಇನ್ನೊಂದು ಗೋವಾ ತಗೋತೀನಿ, ಗೋವಾ ಜೊತೆಗೆ ಆಂಧ್ರ ಪ್ರದೇಶ ತಗೋತೀನಿ, ತಲಾ 1 ಸೈಟ್ ಇದೆ. ಇನ್ನು ತೆಲಂಗಾಣದಲ್ಲಿ ಯಾವುದೇ ರೀತಿಯ ಒಂದು ರಾಮ್ಸರ್ ಸೈಟ್ ಕಂಡು ಬರೋದಿಲ್ಲ. ಇನ್ನು ತಮಿಳುನಾಡಲ್ಲಿ ಓಕೆ, ಸೊ 10+ ಸೈಟ್ಸ್ ಇದೆ ಅಲ್ಲಿ. ಸೊ ಅವ್ರು ಫಸ್ಟ್ ಪ್ಲೇಸ್ ಬರ್ತಾರೆ, ಸೆಕೆಂಡ್ ಪ್ಲೇಸ್ ಬರ್ತಕ್ಕಂಥ ನಮ್ಮ ಒಂದು ಕರ್ನಾಟಕ ಬರುತ್ತೆ. ಹಾಗಾಗಿ ಈ ಒಂದು ಹೇಳಿಕೆನೂ ಕೂಡ ಕರೆಕ್ಟ್ ಆಗಿದೆ. ಹಾಗಿದ್ದಲ್ಲಿ ಆನ್ಸರ್ ಏನಾಗಿರುತ್ತೆ, ಆಪ್ಷನ್ ಡಿ, ಮೇಲ್ನ ಒಂದು ಎಲ್ಲಾ ಹೇಳಿಕೆಗಳು ಕೂಡ ಏನಾಗಿರುತ್ತೆ ಅಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದು. ಇನ್ನು ಕರ್ನಾಟಕದ ಒಂದು ರಾಮ್ಸರ್ ಸೈಟ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ 4 ತಾಣಗಳ ಬಗ್ಗೆ ಬ್ರೀಫ್ ಇನ್ಫಾರ್ಮೇಶನ್ ನೋಡ್ಕೊಂಡ್ ಬರೋಣ. ಮೊದಲನೇದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. 2022 ತನಕ ನಮ್ಮಲ್ಲಿ ಹೇಗೆ ಒಂದು ತೆಲಂಗಾಣದಲ್ಲಿ ಯಾವುದೇ ರೀತಿಯ ಒಂದು ವೆಟ್ಲ್ಯಾಂಡ್ಸ್ ಇರ್ಲಿಲ್ವೋ, ಕರ್ನಾಟಕದಲ್ಲೂ ಕೂಡ ಇರಲಿಲ್ಲ. 2022 ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಈ ಒಂದು
ತಾಣನಲ್ಲಿ ಘೋಷಣೆಯಲ್ಲಿ ಮಾಡ್ತಕ್ಕಂಥದ್ದು. ಇದಾದ್ಮೇಲೆ ನಂತರದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, 2024ರಲ್ಲಿ 3 ಪ್ರದೇಶಗಳನ್ನ ರಾಮ್ಸರ್ ಸೈಟ್ ಆಗಿ ಘೋಷಣೆ ಮಾಡ್ತಾರೆ. ಅದರಲ್ಲಿ ಅಘನಾಶಿನಿ ಎಸ್ಚುರಿನೂ ಕೂಡ ಒಂದು. ನೀವು ಬೇಕಾದ್ರೆ ಬೇರೆ ಬೇರೆ ನೋಡಿದ್ರೆ ಈಗ ಅಂಕ ಸಮುದ್ರ ಇರ್ಬೋದು, ಅಘನಾಶಿನಿ ಇರ್ಬೋದು, ಮಾಗಡಿ ಕೆರೆ ಮತ್ತೆ ರಂಗನತಿಟ್ಟಿ ನೋಡಿದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಒಂದು ರಾಮ್ಸರ್ ಸೈಟ್ ಯಾವ್ದು ಅಂತ ಕೇಳಿದ್ರೆ ಅಘನಾಶಿನಿ ಒಂದು ಎಸ್ಚೂರಿ ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಹಾಗಿದ್ರೆ ಅಘನಾಶಿನಿ ಎಸ್ಚೂರಿ ಸ್ಪೆಷಾಲಿಟಿ ಏನು? ಬಿಕಾಸ್ ಇದು ನಮ್ಗೆ ಇಂಪಾರ್ಟೆಂಟ್ ಇದು. ಯಾಕಂದ್ರೆ MOEF ಟ್ವಿಟರ್ ಪೇಜ್ ಇದೆಯಲ್ಲ, ಅಲ್ಲಿ ನಾನು ತಗೊಂಡಿರೋದು ಇವಾಗ ಅವರೇನ್ ಮೆನ್ಷನ್ ಮಾಡಿದ್ದಾರೆ, ದಿಸ್ ಅಘನಾಶಿನಿ ಎಸ್ಚೂರಿ ಇಟ್ ಈಸ್ ವೆರಿ ಫೇಮಸ್ ಫಾರ್ ದ ಏನಕ್ಕೆ ಅಂತಂದ್ರೆ ಇಲ್ಲಿ ಬೆಳಿತಕ್ಕಂಥ ಒಂದು ಲೋಕಲ್ ಬೆಳಿತಕ್ಕಂಥ ಒಂದು ರೈಸ್ ಫೀಲ್ಡ್ಗೆ, ಅದಕ್ಕೆ ಅಂತ ಕರಿತೀವಿ ಗಜ್ನಿ ರೈಸ್ ಫೀಲ್ಡ್ಗೆ ಇದು ತುಂಬಾನೇ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ದೇನೆ ಫಿಶ್ ಫಾರ್ಮಿಂಗ್ ಫೇಮಸ್ ಆಗಿದೆ. ಅಂಡ್ ಅಷ್ಟೇ ಅಲ್ದೇನೆ ಬಿಲ್ವೇಲ್ವ್ ಅಂತಕ್ಕಂಥ ಒಂದು ಬಿವಾಲ್ವ್ ಅಂತಕ್ಕಂಥ ಒಂದು ಶೆಲ್ ಪ್ರೊಡಕ್ಷನ್ಗೆ, ಕಪ್ಪೆ ಚಿಪ್ಪಿನ ಒಂದು ಕಲೆಕ್ಷನ್ಗೂ ಕೂಡ ಏನಾಗಿದೆ ಈ ಒಂದು ಪ್ರದೇಶದಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಜೊತೆಗೆ ಸಾಲ್ಟ್ ಪ್ರೊಡಕ್ಷನ್ ಕೂಡ ಇಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಎಸ್ಚೂರಿ ಅಂದ್ರೆ ಏನು ಅಲ್ವಾ? ಸೊ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಎಸ್ಚೂರಿ ಅಂತಂದ್ರೆ ಇಟ್ಸ್ ಎಕೋಟೋನ್ ಅಂತ ಕರಿತೀವಿ. ಎಕೋಟೋನ್ ಅಂದ್ರೆ ಇವಾಗ ಅಂತಂದ್ರೆ 2 ಡಿಫ್ರೆಂಟ್ ಎಕೋಸಿಸ್ಟಮ್ ನ ಒಂದು ಟ್ರಾನ್ಸಿಷನ್ ಫೇಸಿಗೆ ಅಂತ ಕರಿತೀವಿ ನಾವು ಎಕೋಟೋನ್ಸ್ ಅಂತ ಕರಿತಾ ಹೋಗ್ತೀವಿ. ಸಮ್ಟೈಮ್ಸ್ ಇಸ್ ಒಂದು ವಾಟರ್ ಇರ್ಬೋದು, ಅದು ಸಮ್ಟೈಮ್ಸ್ ಲ್ಯಾಂಡ್ ಇರ್ಬೋದು. ಸೊ ಡಿಫ್ರೆಂಟ್ ಕೈಂಡ್ ಆಫ್ ದ ಎಕೋಟೋನ್ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ. ಎಸ್ಚುರಿ ಮೀನ್ಸ್ ವೇರ್ ದ ಫ್ರೆಶ್ ವಾಟರ್ ಏನಾಗುತ್ತೆ ಇಲ್ಲಿ ಮರೈನ್ ವಾಟರ್ ನಲ್ಲಿ ಆಡ್ ಆಗುತ್ತೆ ಅಂತ ಒಂದು ಡಿಫ್ರೆಂಟ್ ಪ್ಲೇಸಿಗೆ ಅಂತ ಕರಿತೀವಿ ನಾವು ಎಸ್ಚುರಿ, ಅಥವಾ ಕನ್ನಡದಲ್ಲಿ ನಾವು ಇದನ್ನೇಂತ ಕರಿತೀವಿ ಅಳಿವೆಗಳು ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಈಸ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್ ದ ಥರ್ಡ್ ಒನ್ ನೋಡ್ತಾ ಹೋಗೋಣ. ಈಗ ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ಸ್ ಅಂತ ಕರಿತಾ ಹೋಗ್ತೀವಿ. ಇದು ತುಂಬಾನೇ ಫೇಮಸ್. ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಬಾರ್ ಹೆಡೆಡ್ ಒಂದು ಗೀಸ್ ಅಂತಕ್ಕಂಥ ಒಂದು ಬರ್ಡ್ಸ್ ಗಳಿಗೆ ಇದು ತುಂಬಾನೇ ಒಂದು ಇಲ್ಲಿ ಫೇಮಸ್ ಆಗಿ ಇರ್ತಕ್ಕಂಥದ್ದು. ಇನ್ನ ಒಂದು ಮಾಗಡಿ ಕೆರೆ ಅಂತ ಕೇಳಿದಾಗ ಡೋಂಟ್ ಕನ್ಫ್ಯೂಸ್ ವಿತ್ ರಾಮನಗರ ಅಥವಾ ಬೆಂಗಳೂರು ರೂರಲ್ ಅನ್ಕೋಬೇಡಿ. ಇಟ್ಸ್ ಇನ್ ದ ಗದಗ್. ಇದು ಮೇಲೆ ಕಂಡು ಬರುತ್ತೆ, ಗದಗ್ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಒನ್ ಈಸ್ ಅಂಕ ಸಮುದ್ರ ಒಂದು ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಅಂತ ಕರಿತೀವಿ. ದಿಸ್ ಅಂಕ ಸಮುದ್ರ ಇಲ್ಲಿರ್ತಕ್ಕಂಥ ಒಂದು ಈ ಕಪ್ಪು ಮಣ್ಣು ಕಪ್ಪು ಕಲರ್ ಇರ್ತಕ್ಕಂಥ ಒಂದು ಮರಗಳು ನಾವು ಇದಕ್ಕೆ ಕರಿಜಾಲಿ ಅಂತ ಕರಿತೀವಿ. ಈ ಕರಿಜಾಲಿ ಏನ್ ಮಾಡ್ತಾರೆ ಬಳಕೆ ಮಾಡಿಕೊಂಡು ಎಷ್ಟೋ ಬರ್ಡ್ಗಳು ಏನ್ ಮಾಡ್ತಿದೆ ಇಲ್ಲಿ ನೆಸ್ಟಿಂಗ್ ಮಾಡ್ತಕ್ಕಂಥದ್ದು. ದಟ್ ಈಸ್ ವೈ ಈ ಒಂದು ಪ್ರದೇಶ ಏನ್ ಮಾಡ್ತಾ ಹೋಗಿದರೆ ನಮ್ಮ ಒಂದು ಭಾರತ ಸರ್ಕಾರ ಇದನ್ನ ರಾಮ್ಸರ್ ಸೈಟ್ ಅಂತ ಹೇಳಿ ಘೋಷಣೆಯಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ 4 ರಾಮ್ಸರ್ ತಾಣಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುತ್ತೆ. ಓಕೆ, ಇಸ್ ಕ್ಲಿಯರ್? ಡನ್. ನಾವ್ ವಿಲ್ ಗೋ ವಿತ್ ದ ಥರ್ಡ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಬಯೋಲಾಜಿಕಲ್ ಹೆರಿಟೇಜ್ ಸೈಟ್ ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್? ಬಯೋಲಾಜಿಕಲ್ ಅಂದ್ರೂ ಕೂಡ ಅದೇ, ಬಯೋಡೈವರ್ಸಿಟಿ ಅಂದ್ರೂ ಕೂಡ ಅದೇ. ಓಕೆ, ಡನ್. ಹಾಗಿದ್ರೆ 3 ಹೇಳಿಕೆ ಕೊಡ್ತಾ ಹೋಗಿದ್ದಾನೆ. ಮೊದಲನೇ ಹೇಳಿಕೆ, biological heritage site are declared by the state government under section number 37 of the Wildlife Protection Act of the 1972. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅದರ ಅಡಿಯಲ್ಲಿ ಸೆಕ್ಷನ್ 37ರಲ್ಲಿ ರಾಜ್ಯ ಸರ್ಕಾರವು ಜೈವಿಕ ಪರಂಪರೆಯ ಒಂದು ತಾಣವನ್ನ ಘೋಷಿಸುತ್ತದೆ. ಓಕೆ, ನೆಕ್ಸ್ಟ್ ಒನ್. ಕರ್ನಾಟಕದ ಒಂದು ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ನಲ್ಲೂರು ಹುಣಸೆ ತೋಪು ಕರ್ನಾಟಕದ ಒಂದು ಪಾರಂಪರಿಕ ಒಂದು ಸ್ಥಳವಾಗಿದೆ. ನಲ್ಲೂರು ಟ್ಯಾಮ್ಲೆಟ್ ಗ್ರೋನ್ ಇನ್ ದೇವನಹಳ್ಳಿ ಕರ್ನಾಟಕ is the heritage place in the Karnataka. Okay, done. Next one is Ambargudda in Shimoga. It is also a heritage site. ಶಿವಮೊಗ್ಗದ ಅಂಬರಗುಡ್ಡವು ಕೂಡ ಪಾರಂಪರಿಕ ತಾಣವಾಗಿದೆ. ಇನ್ನು ಪಶ್ಚಿಮ ಬಂಗಾಳ, ಸೊ ಇದರಲ್ಲಿ ಅತಿ ಹೆಚ್ಚಿನ ಒಂದು ಬಯೋಲಾಜಿಕಲ್ ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ನಲ್ಲಿ ಹೊಂದಿರತಕ್ಕಂಥದ್ದು. ಹಾಗಿದ್ರೆ ಈ ಮೇಲಿನ ಹೇಳಿಕೆಗಳು ಯಾವ್ದು ಸರಿಯಾಗಿದೆ? ಕೇವಲ 1, 2, 3 ಮಾತ್ರ, 2, 3, 4 ಮಾತ್ರ, 1, 3, 4 ಮಾತ್ರ ಅಂಡ್ 1, 2, 3, 4 ಆಲ್ ಆಫ್ ದಿ ಎಬೋವ್. ಹಾಗಿದ್ರೆ BHS ಅಂದ್ರೆ ಏನು? ಇನ್ನು ಸ್ವಲ್ಪ ನೋಡ್ಕೊಂಡ್ ಬರೋಣ. ಸೊ BHS ಅಥವಾ ನಾವು ಬಯೋಡೈವರ್ಸಿಟಿ ಅಥವಾ ನಾವಿಲ್ಲಿ ಸೊ ಬಯೋಲಾಜಿಕಲ್ ಹೆರಿಟೇಜ್ ಸೈಟ್ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಹಾಕಿದ್ರೆ ಈ ಕಂಡೀಷನ್ ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ಒಂದು ಕಂಡೀಷನ್ ಯಾವ್ದು ಫಾಲೋ ಮಾಡುತ್ತೋ ಅಂತ ಒಂದು ಪ್ರದೇಶ ಏನ್ ಮಾಡ್ತೀವಿ ನಾವು ಜೈವಿಕ ಒಂದು ಪರಂಪರೆಗಳ ತಾಣ ಅಂತ ಕರೀತಾ ಹೋಗ್ತೀವಿ. ಸೊ ಎನ್ವಿರಾನ್ಮೆಂಟ್ ಎಕಾಲಜಿ ಬಂದಾಗ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹಾಗಿದ್ರೆ ಏನೆಲ್ಲ ಕಂಡೀಷನ್ ಹೇಳಿದರೆ, ಇಲ್ಲಿರ್ತಕ್ಕಂಥ ಒಂದು ಸ್ಪೀಸೀಸ್ ರಿಚ್ನೆಸ್ ಅಲ್ಲಿ ಇರ್ತಕ್ಕಂಥ ಒಂದು
ಜಾತಿಗಳು, ಪ್ರಾಣಿ ಜಾತಿ ಇರ್ಬೋದು, ಪಕ್ಷಿ ಜಾತಿ ಇರ್ಬೋದು, ಎನಿ ಮರಗಳ ಜಾತಿ ಇರ್ಬೋದು, ಎನಿ ಕಂಡ್ ಇರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಜಾತಿಗಳ ಒಂದು ಶ್ರೀಮಂತಿಕೆ. ನೆಕ್ಸ್ಟ್ ಒನ್ ಇಸ್ ಹೈ ಎಂಡೆಮಿಸಮ್, ಹೆಚ್ಚಿನ ಒಂದು ಸ್ಥಳೀಯತೆ. ಅಲ್ಲಿ ಬಿಟ್ರೆ ಪ್ರಪಂಚದ ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಕಂಡು ಬರುತ್ತೆ, ಅತಿ ಹೆಚ್ಚಿನ ಭಾಗದಲ್ಲಿ ಅಲ್ಲೇ ಕಂಡು ಬರ್ತಕ್ಕಂಥದ್ದು. ನೀವೇನು ಪುಷ್ಪ 1 ಫಿಲ್ಮ್ ನೋಡ್ತಿರಲ್ಲ, ಬಗದೇ ಇಲ್ಲ. ಆ ಫಿಲ್ಮ್ ಅಲ್ಲಿ ಹೇಳಿದಾರೆ ಅಲ್ವಾ, ಆ ಫಿಲ್ಮ್ ಅಲ್ಲಿ ಹೇಳ್ತಾರೆ ನೋಡಿ, ದಟ್ ಇಸ್ ರೆಡ್ ಸ್ಯಾಂಡಲ್ವುಡ್, ದಟ್ ಇಸ್ ಓಕೆ ರಕ್ತಚಂದನ, ಆ ಒಂದು ಮರ ಅಲ್ಲಷ್ಟೇ ಕಂಡು ಬರುತ್ತೆ. ನಮ್ಮಲ್ಲೂ ಕೂಡ ಅಷ್ಟೇ, ಕರ್ನಾಟಕ ಶ್ರೀಗಂಧ ಒಂದು ಲ್ಯಾಂಡ್ ತುಂಬಾನೇ ಫೇಮಸ್. ಇಡೀ ಪ್ರಪಂಚದಲ್ಲಿ ಶ್ರೀಗಂಧದಲ್ಲಿ 4 ಕೆಟಗರಿ ಬರುತ್ತೆ. ಕೆಟಗರಿ ಎ, ಕೆಟಗರಿ ಬಿ, ಕೆಟಗರಿ ಸಿ, ಕೆಟಗರಿ ಡಿ ಅಂತ ಕರಿತೀವಿ. ಅದರಲ್ಲಿ ಕೆಟಗರಿ ನಂಬರ್ ಎ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಕಂಡು ಬರ್ತಕ್ಕಂಥದ್ದು. ಅಂಡ್ ಇವನ್ ಇಡೀ ಭಾರತದಲ್ಲೂ ಕೂಡ ಅಷ್ಟೇ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚಿನ ಒಂದು ಗ್ರೇಡ್ ಎ ಲೆವೆಲ್ ನಮಗೆ ಸ್ಯಾಂಡಲ್ವುಡ್, ಅದು ಶ್ರೀಗಂಧ ನಮ್ಮಲ್ಲಿ ಕಂಡು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಹೆಚ್ಚಿನ ಒಂದು ಸ್ಥಳೀಯತೆ. ಅಥವಾ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರೆಸೆನ್ಸ್ ಆಫ್ ರೇರ್ ಇರ್ಬೋದು, ಅಥವಾ ಒಂದು ಥ್ರೆಟನ್ಡ್ ಇರ್ಬೋದು, ಅಥವಾ ಕೀಸ್ಟೋನ್ ಸ್ಪೀಸಸ್ಗಳ ಒಂದು ಇಂಪಾರ್ಟೆನ್ಸ್ ನಮಗೆ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಂಡ್ ಫೋರ್ತ್ ಒನ್ ಇಸ್ ಅಲ್ಲಿರ್ತಕ್ಕಂಥ ಒಂದು ನಮ್ಮ ಒಂದು ವೈಲ್ಡ್ ಆನ್ಸೆಸ್ಟರ್ಸ್ ನ ಒಂದು ಡೊಮೆಸ್ಟಿಕ್ ಅಥವಾ ಇಲ್ಲಿ ಕಲ್ಟಿವೇಟೆಡ್ ಒಂದು ಸ್ಪೀಸಸ್ಗಳು ಇರ್ತಾ ಹೋಗ್ಬೇಕು. ಅಥವಾ ಇಲ್ಲಿ ಅಟ್ಲೀಸ್ಟ್ ಇಟ್ ಸಪೋರ್ಟ್ಸ್ ದ ಬಯೋಲಾಜಿಕಲ್ ಕಾಂಪೋನೆಂಟ್ ರೆಪ್ರೆಸೆಂಟ್ ಮಾಡತಕ್ಕಂಥ ಒಂದು ಪಳೆಯುಳಿಕೆಗಳು, ಫಾಸಿಲ್ ಫ್ಯೂಲ್ಗಳ ಒಂದು ಬೆಡ್ ರಾಕ್ಗಳನ್ನ ಹೊಂದಿರಬೇಕು ಇಲ್ಲಿ. ಅಂಡ್ ಅಷ್ಟೇ ಅಲ್ಲದೆ ಸೊ ಏರಿಯಾಸ್ಗಳೇನಾಗಿರ್ಬೇಕು, ಕಲ್ಚರಲ್ ಅಥವಾ ಎಥಿಕಲ್ ಅಥವಾ ಒಂದು ಸಾಂಪ್ರದಾಯಿಕ ಒಂದು ಮೌಲ್ಯಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶಗಳಾಗಿರ್ಬೇಕು. ಈ 6 ಕೆಟಗರಿನಲ್ಲಿ ಯಾವ್ದಾರ ಒಂದಕ್ಕಿಂತ ಹೆಚ್ಚಿನ ಕೆಟಗರಿನ ಹೊಂದಿದ್ರೆ ಅಂತ ಏರಿಯಾ ಅಂತ ಕರಿಬಹುದು ನಾವು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಕರೀತಾ ಹೋಗ್ಬೋದು. ಇನ್ನು BHS ಯಾವ ಯಾವ ಟೈಪಲ್ಲಿ ಕಂಡು ಬರ್ತಾ ಹೋಗುತ್ತೆ. ನಮಗೆ ಟೆರೆಸ್ಟ್ರಿಯಲ್ ಅಂದ್ರೆ ಭೂಭಾಗದಲ್ಲಾರ ಕಂಡು ಬರ್ಬೋದು, ಕೋಸ್ಟಲ್ ಕರಾವಳಿದಾರ ಕಂಡು ಬರ್ಬೋದು, ಅಥವಾ ಇನ್ಲ್ಯಾಂಡ್ ವಾಟರ್ಸ್ ಒಳನಾಡಿನ ಒಂದು ವಾಟರ್ ಮೇಲ್ನ ಕಂಡು ಬರ್ಬೋದು, ಅಥವಾ ಮರಿನ್ ಅಂದ್ರೆ ಸಮುದ್ರದ ತೀರದಲ್ಲಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಎಲ್ಲರೂ ಕೂಡ ಏನ್ ಮಾಡ್ತೀವಿ ಈ BHS ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು BHS ನ ಯಾವ ಡಿಕ್ಲರೇಷನ್ ಮಾಡ್ತಾರೆ ನೋಡಿ. ಈ ಒಂದು BHS ನ ಹೌದು ಸ್ಟೇಟ್ ಗೌರ್ಮೆಂಟ್ ಡಿಕ್ಲರೇಷನ್ ಮಾಡ್ತಾ ಹೋಗುತ್ತೆ, ರಾಜ್ಯ ಸರ್ಕಾರಗಳು ಡಿಕ್ಲರೇಷನ್ ಮಾಡ್ತಕ್ಕಂಥದ್ದು. ಬಟ್ ಯಾವ ಆಕ್ಟ್ ಅಂಡರ್ ಅಲ್ಲಿ ಸೆಕ್ಷನ್ ನಂಬರ್ 37 ಆಫ್ ದ ಬಯೋಲಾಜಿಕಲ್ ಅಥವಾ ಬಯೋಡೈವರ್ಸಿಟಿ ಆಕ್ಟ್. ಸೆಕ್ಷನ್ ನಂಬರ್ 37 ಜೈವಿಕ ವೈವಿಧ್ಯ ಕಾಯ್ದೆ 2002 ಪ್ರಕಾರ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಇಲ್ಲಿ ನೋಡಿ, ಸ್ಥಳೀಯವಾಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿಗಳು ಗ್ರಾಮ ಪಂಚಾಯತ್ ಜೊತೆ ಏನ್ ಮಾಡ್ತಾರೆ ಇಲ್ಲಿ ಸಮಾಲೋಚನೆ ನಡೆಸಿ ಅದನ್ನ ಡಿಕ್ಲರೇಷನ್ ಅಲ್ಲಿ ಮಾಡ್ತಕ್ಕಂಥದ್ದು. ಭಾರತದ ಒಂದು ಮೊಟ್ಟ ಮೊದಲ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವ್ದಪ್ಪ ಇದು ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ನಲ್ಲೂರು ಟ್ಯಾಮ್ರಿಡ್ ಗ್ರೋ ಬೆಂಗಳೂರು ರೂರಲ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಎಸ್ಪೆಷಲಿ ವೇರ್ ವಿ ಕ್ಯಾನ್ ಸಿ ದ ದೇವನಲ್ಲಿ ಕಂಡು ಬರ್ತಾ ಹೋಗುತ್ತೆ. ಒಟ್ಟಾರೆ ಇಂಡಿಯಾದಲ್ಲಿ ಇವತ್ತು 47 ಇದೆ. ಹೌದು, ಹೈಯೆಸ್ಟ್ ಆಫ್ ದ ಒಂದು BHS ಎಲ್ಲಿ ಕಂಡು ಬರುತ್ತೆ ನಮಗೆ ವೆಸ್ಟ್ ಬೆಂಗಾಲ್ ಸ್ಟೇಟ್ ಅಲ್ಲೇ ವೇರ್ ವಿ ಕ್ಯಾನ್ ಸಿ ಹೈಯೆಸ್ಟ್ ನಂಬರ್ ಆಫ್ ದ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳು. ನಮ್ಮ ಕರ್ನಾಟಕ ಒಟ್ಟಾರೆಯಾಗಿ 5 BHS ಆಗಿದೆ. ಇತ್ತೀಚೆಗೆ ಒಂದನ್ನ ಏನ್ ಮಾಡಿದ್ದಾರೆ, ಆಡ್ ಆನ್ ಮಾಡಿದ್ದಾರೆ. ಸೊ ಮೊದಲನೇದು ಅಂತ ಕೇಳಿದ್ರೆ ನಲ್ಲೂರು ಟ್ಯಾಮ್ರಿಡ್ ಗ್ರೋ ಅಂತ ಕರೀತಾ ಹೋಗ್ತೀವಿ. ಇದು ಬೆಂಗಳೂರು ಅರ್ಬನ್, ಸೊ ನಾನು ಆಗ್ಲೇ ರೂರಲ್ ಅಂತ ಹೇಳಿದೆ, ಮೇಕ್ ಎ ಮಿಸ್ಟೇಕ್ ನ ಕರೆಕ್ಷನ್ ಮಾಡ್ಕೊಳ್ಳಿ. ಇದು ದೇವನಹಳ್ಳಿ ತಾಲೂಕು ಬೆಂಗಳೂರು ಅರ್ಬನ್ ಅಲ್ಲಿ ಕಂಡು ಬರುತ್ತೆ. 2007 ಏನ್ ಮಾಡ್ತಾರೆ, ಇಂಡಿಯಾದ ಮೊಟ್ಟ ಮೊದಲ ಒಂದು BHS ಆಗಲಿ ಡಿಕ್ಲರೇಷನ್ ಒಂದು ಮಾಡ್ತಕ್ಕಂಥದ್ದು. ಇದನ್ನ ಅವತ್ತಿನ ಕಾಲದಲ್ಲಿ ಚೋಳರ ಕಾಲದಲ್ಲಿ 1ನೇ ಒಂದು ರಾಜೇಂದ್ರ ಚೋಳ ಅಂತ ಕರಿತೀವಿ, ಅವನ ಕಾಲದಲ್ಲಿ ಈ ನೆಡತೋಪನಲ್ಲಿ ನಿರ್ಮಾಣ ಮಾಡಿರೋದ್ರ ಬಗ್ಗೆ ಇತಿಹಾಸಗಳು ಕೂಡ ಏನ್ ಮಾಡ್ತವೆ ಇಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಎರಡನೇದು ದಟ್ ಈಸ್ ಅಬೌಟ್ ದ ಹೊಗ್ರೇಕನ್ ಇನ್ ಚಿಕ್ಕಮಂಗ್ಳೂರ್ ಅಂತ ಕರಿತೀವಿ. ಅದನ್ನು ಕೂಡ 2010 ಡಿಕ್ಲರೇಷನ್ ಮಾಡಿದರೆ ಕಡೂರು ತಾಲೂಕಲ್ಲಿ ಕಂಡು ಬರ್ತಾ ಹೋಗುತ್ತೆ. ಎಸ್ಪೆಷಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಬಾಬಾ ಬುಡಂಗಿರಿ ಮತ್ತೆ ಕೆಮ್ಮಣ್ಣುಗುಂಡಿ ಅಂತ ಕರೀತಾ ಹೋಗ್ತೀವಿ. ಜೊತೆಗೆ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಒಂದು ಪಾರ್ಟ್ ಅಲ್ಲಿ ಅಂದ್ರೆ 3 ಜಂಕ್ಷನ್ ಝೋನ್ ಏನಾಗ್ತಾ ಹೋಗುತ್ತೆ. ಈ ಒಂದು ಶೋಲಾ ಒಂದು ಅರಣ್ಯ ಪ್ರದೇಶ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು, ಅಥವಾ ಮೌಂಟೇನ್ ವೆಜಿಟೇಷನ್ ನಮಗೆ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇನ್ನು 3ನೇದು ಅಂಬರಗುಡ್ಡ ಅಂತ ಕರಿತೀವಿ. ಹೌದು, ಇದು ಕೂಡ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇದೆ. 2011 ಡಿಕ್ಲರೇಷನ್ ಮಾಡಿದ್ವಿ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಶಿವಮೊಗ್ಗದ ಒಂದು ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಅದೇ ರೀತಿಯಾಗಿ ಮಂಗಳೂರಿನ ಒಂದು ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಅಡ್ಜಸೆಂಟ್ ಆಗಿ ಈ ಒಂದು ಶೋಲಾ ಆಫ್ ವೆಜಿಟೇಷನ್ ನಮ್ಗೆ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇದನ್ನು ಕೂಡ ಏನ್ ಮಾಡಿದೀವಿ ನಾವು BHS ಅಂತೇಳಿ ಡಿಕ್ಲರೇಷನ್ ಮಾಡಿದೀವಿ. ಇನ್ನು 4ನೇದು GKVK. ಸೊ ಇದನ್ನ 2010 ಡಿಕ್ಲರೇಷನ್ ಮಾಡ್ತೀವಿ. ಬೆಂಗಳೂರಿನ ಒಂದು ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು.
ಈ JKVK ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಅದುವೇ ನಮ್ಮ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರೀತಾ ಹೋಗ್ತೀವಿ. ಬಿಕಾಸ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಸ್ಟಾರ್ಟೆಡ್ ದ ಅಗ್ರಿಕಲ್ಚರ್ ಕಾಲೇಜ್ ಇನ್ ದ ಬೆಂಗಳೂರು. ಓಕೆ, ಇತ್ತೀಚೆಗೆ 5ನೇ ಕೋಡ್ ಡಿಕ್ಲರೇಷನ್ ಮಾಡಿದ್ರು ಕರ್ನಾಟಕ ಸರ್ಕಾರ ಮಾಡಿದೆ. 5ನೇ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತೇಳಿ ವಿಜಯಪುರದ ಒಂದು ಮಮದಾಪುರ ಒಂದು ಫಾರೆಸ್ಟ್ ಏರಿಯಾ, ಅಂದ್ರೆ ನಾರ್ತ್ ಕರ್ನಾಟಕಸ್ ಫಸ್ಟ್ BHS ಅಂತ ಕೂಡ ಏನ್ ಮಾಡ್ತಾ ಹೋಗ್ಬೋದು, ನಾವಿಲ್ಲಿ ಒಂದು ಉಲ್ಲೇಖವನ್ನಲ್ಲಿ ಕೊಡ್ತಾ ಹೋಗ್ಬೋದು. ಬಟ್ ಇತ್ತೀಚೆಗೆ ಈ ಮಮದಾಪುರ ಒಂದು ಫಾರೆಸ್ಟ್ ಏರಿಯಾನ ನಾರ್ತ್ ಕರ್ನಾಟಕದ ಒಂದು ಬಾಗ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ನಾವು ಸಿದ್ದೇಶ್ವರ ಸ್ವಾಮೀಜಿ ಅಂತ ಕರಿತೀವಿ. ಅವರ ಹೆಸರಲ್ಲಿ ಏನ್ ಮಾಡ್ತಾ ಹೋಗಿದೀವಿ, ರೀನೇಮ್ ಮಾಡಿದೀವಿ. ಇದನ್ನ ಶ್ರೀ ಸಿದ್ದೇಶ್ವರ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಥವಾ ಬಯೋಲಾಜಿಕಲ್ ಹೆರಿಟೇಜ್ ಸೈಟ್ ಅಂತ ಕೂಡ ಏನ್ ಮಾಡಿದೀವಿ ಡಿಕ್ಲರೇಷನ್ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು. ಯಾವ್ದ್ರ ಪ್ರಕಾರ ನೋಡಿ, ಸೆಕ್ಷನ್ ನಂಬರ್ 37 ಆಫ್ ದ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002 ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡಿದಲ್ಲಿ ಡಿಕ್ಲರೇಷನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಈಸ್ ಕ್ಲಿಯರ್ ನೋಡಿ. ನ್ಯೂಸ್ ಪೇಪರ್ ಕಟಿಂಗ್ ಇದೆ ಇವಾಗ ನೋಡಿ, ಇದೀಸ್ ಓಕೆ ನಲ್ಲೂರ್ ಇದೆ ಇದರಲ್ಲಿ ಇವಾಗ. ಅದೇ ರೀತಿಯಾಗಿ ಇವಾಗ ದೇವನಹಳ್ಳಿ ಇರುತ್ತೆ. ಓಕೆ, ನೆಕ್ಸ್ಟ್ JKVK ಇದೆ. ಅಂಡ್ ಅದೇ ಓಕೆ ಹೋಗರಿಕನ್ ಶೋಲಾ ಮತ್ತೆ ಇದೆ. ಅಂಡ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂಬರಗುಡ್ಡ ಆಫ್ ಶಿವಮೊಗ್ಗನೂ ಕೂಡ ಇದೆ. ನ್ಯೂಸ್ ಪೇಪರ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಓವರ್ ಇಟ್. ಹಾಗಿದ್ರೆ ಈ ಒಂದು ಕ್ವಶನ್ಗೆ ಇವಾಗ ಆನ್ಸರ್ ನೋಡ್ತಾ ಬರೋಣ. ಇವಾಗ ಈ ಕ್ವಶನ್ ಏನ್ ಆನ್ಸರ್ ಆಗಿದೆ ಅಂತ ಹೇಳಿ ಅಲ್ವಾ. ನೋಡಿ, ಇವಾಗ ಮೊದಲನೇ ಹೇಳಿಕೆ ಸಣ್ಣ ತಪ್ಪ. ಇವಾಗ ಸರ್ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬರೋದಿಲ್ಲ, ಜೈವಿಕ ಸಂರಕ್ಷಣಾ ಕಾಯ್ದೆ ಅಥವಾ ಬಯೋಲಾಜಿಕಲ್ ಡೈವರ್ಸಿಟಿ ಬರ್ತಾ ಹೋಗುತ್ತೆ. ಆಪ್ಷನ್ 1 ಏನಾಗಿದೆ ಅಲ್ಲಿ ಫಾಲ್ಸ್ ಆಗಿರ್ತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಹೆಂಗ್ ಟೈಮ್ ಉಳಿಸ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ 1 ಹೋಯ್ತು, ಇಲ್ಲಿ 1 ಹೋಯ್ತು, ಇಲ್ಲಿ 1 ಹೋಯ್ತು, ದೆನ್ ಆಪ್ಷನ್ ಇಸ್ ಟ್ರೂ. ನಾವೇನಿಲ್ಲಿ ಈ ಸಿಸ್ಟಮ್ ಫಾಲೋ ಮಾಡ್ತಿದ್ದಿಲ್ಲ, ಇದನ್ನ ಎಕ್ಸಾಮ್ ಅಲ್ಲಿ ಫಾಲೋ ಮಾಡಿ. ಇಫ್ ಅದು ನಿಮ್ಗೆ ಡ್ಯಾಮ್ ಶೂರ್ ಗೊತ್ತಿರಬೇಕು. ಡೌಟ್ ಅಲ್ಲಿ ಹೇಳೋದಲ್ಲ. ಈಗ ಸರ್ 1 ಬಿಲ್ಕುಲ್ ತಪ್ಪಾಗಿದೆ ಅಂತಂದಾಗ ಅಲ್ಲೇ ಕಾಟ್ ಮಾಡ್ತಾ ಬಂದ್ರೆ ನೀವು ಈಸಿಯಾಗಿ ಏನ್ ಮಾಡಬಹುದು, ಆನ್ಸರ್ ಹುಡುಕ್ತಾ ಹೋಗ್ಬೋದು. 2, 3, 4 ಆಲ್ ಆರ್ ಕರೆಕ್ಟ್. ಯಾಕಂದ್ರೆ ನೋಡಿ 4 ಪಶ್ಚಿಮ ಬಂಗಾಳ ಹೌದು ಅಂತ ಕನ್ಫ್ಯೂಷನ್ ಇದ್ರೂ ಪರವಾಗಿಲ್ಲ, ಯು ಕ್ಯಾನ್ ಏಬಲ್ ಟು ಆನ್ಸರ್ ದ ಕ್ವಶನ್. ಇದೇ ರೀತಿಯಾಗಿ ಎಕ್ಸಾಮಿನೇಷನ್ ಅಲ್ಲಿ KPSC ಪ್ಯಾಟರ್ನ್ ಅಲ್ಲಿ ಕೇಳ್ತಕ್ಕಂಥದ್ದು ಕ್ವಶನ್ಗಳಲ್ಲಿ ಕೆಲವೊಂದು ಟೈಮ್ ನ್ಯೂಮಾನಿಕ್ ಇರುತ್ತೆ. ಇಫ್ ಯು ಆರ್ ಏಬಲ್ ಟು ಸರ್ಚ್ ದಟ್ ಕ್ಲೂ, ಆ ಒಂದು ಕ್ಲೂ ನೀವು ಅಬ್ಸರ್ವ್ ಮಾಡಿ ಹುಡುಕಿದ್ರೆ ಸೊ ವಿಲ್ ಗೆಟ್ ದ ಆನ್ಸರ್ ಓನ್ಲಿ. ಇಸ್ ಕ್ಲಿಯರ್? ಓಕೆ, ಡನ್. ನಾವ್ ವಿ ಆರ್ ಗೋಯಿಂಗ್ ವಿತ್ ದ 4th ಕ್ವಶನ್. ಓಕೆ, ಒನ್ ಮೋರ್ ಇಸ್ ದೇರ್. 4th ಕ್ವಶನ್ ನಮ್ಮ ಮುಂಚೆ ನೋಡ್ಕೊಂಡು ಹೋಗೋಣ. ಎಕನಾಮಿಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ಇತ್ತೀಚೆಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ, ಸ್ಟೇಟ್ ಗೌರ್ಮೆಂಟ್ ನ ಮುಂದೆ ಇವಾಗ ಈ ಕೆಲವೊಂದು ಏರಿಯಾಗಳನ್ನ ಈಗ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಕನ್ಸಿಡರೇಷನ್ ಮಾಡಿ ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಇದು ಕೂಡ ಕ್ವಶನ್ ಬರೋ ಚಾನ್ಸ್ ಇದೆ. ಬಿಕಾಸ್ ದ ಕ್ವಶನ್ ವಾಸ್ ಟೇಕನ್ ಫ್ರಮ್ ದ ಎಕನಾಮಿಕ್ ಸರ್ವೆ ಓನ್ಲಿ. ಯಾವ್ದಿಲ್ಲ ಅಂತಂದ್ರೆ ಕಗ್ಗಾ ಪ್ಯಾಡಿ ರೀಜನ್ ಆಫ್ ದ ಅಘನಾಶಿನಿ ಎಸ್ಚುಯರಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಅಂತರಗಂಗೆ ಆಫ್ ದ ಕೋಲಾರ ಡಿಸ್ಟಿಕ್, ಶ್ರೀ ಲಕ್ಷ್ಮಿ ಆದಿನಾರಾಯಣ ಹಿಲ್ ಆಫ್ ದ ಗುಡಿಬಂಡೆ ತಾಲೂಕು, ಮಹಿಮರಂಗ ಹಿಲ್ ಆಫ್ ದ ಕುಳುವನಹಳ್ಳಿ ಗ್ರಾಮ ಪಂಚಾಯತಿ, ನೆಲಮಂಗಲ ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್, ಉರುಂಬು ವಿಲೇಜ್ ಆಫ್ ದ ಕುಮಾರಧಾರ ರಿವರ್, ಸುಳ್ಯ ತಾಲೂಕ್ ಆಫ್ ದ ದಕ್ಷಿಣ ಕನ್ನಡ ಜಿಲ್ಲೆ. ನೆಕ್ಸ್ಟ್ ಇಸ್ ರಾಮಪತ್ರ ಜಡ್ಡಿ, ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ದೇವಿಕರಣ್ ಅಂಡ್ ರೋರಿಚ್ ಎಸ್ಟೇಟ್, ತಾತಗುಣಿ ಆಫ್ ದ ಬೆಂಗಳೂರು ಅರ್ಬನ್. ಅಂದ್ರೆ ಸೊ ನಿಯರ್ಲಿ ಈ 7 ಏನ್ ಮಾಡಿದಾರೆ ಈಗ ಸೊ ಸರ್ಕಾರದ ಮುಂದೆ ಪ್ರಪೋಸಲ್ ನ ಇಟ್ಟಿರ್ತಕ್ಕಂಥದ್ದು. ಅಂಡ್ ಒನ್ ಮೋರ್ ಇಸ್ ದರ್ ಕರ್ನಾಟಕ ಒಂದು ಬಯೋಡೈವರ್ಸಿಟಿ ಬೋರ್ಡ್. ಇದು ಯಾವಾಗ್ಲೂ ಕೂಡ ಅಷ್ಟೇ ವೈಲ್ಡ್ ಲೈಫ್ ಸೆಕ್ಷನ್ ನಂಬರ್ 22 ನ ಬಯೋಡೈವರ್ಸಿಟಿ ಆಕ್ಟ್ ಅಥವಾ ಬಯೋಲಾಜಿಕಲ್ ಒಂದು ಡೈವರ್ಸಿಟಿ ಆಕ್ಟ್ ಆಫ್ 2002 ಅಡಿನಲ್ಲಿ ಸೆಕ್ಷನ್ ನಂಬರ್ 22ಗಳಲ್ಲಿ ಆಯಾ ರಾಜ್ಯಗಳು ಏನ್ ಮಾಡಬಹುದು, ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೇಟ್ ಒಂದು ಬಯೋಡೈವರ್ಸಿಟಿ ಬೋರ್ಡ್ ನಲ್ಲಿ ಹೊಂದಬಹುದು. ಅಂಡ್ ಅದು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ 2003 ಏನ್ ಮಾಡ್ತೀವಿ, ಈ ಒಂದು ಕರ್ನಾಟಕ ಒಂದು ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ನಲ್ಲಿ ಸ್ಥಾಪನೆ ಮಾಡಿದೀವಿ. ಇದಕ್ಕೆ ಹೆಡ್ಡರ್ ಆಗಿರ್ತಾರೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕದ ಮುಖ್ಯಮಂತ್ರಿನಾಗಿರ್ತಾರೆ. ಎಕ್ಸ್ ಅಫಿಷಿಯೋ ಪದನಿಮಿತ್ತ ಒಂದು ಚೇರ್ಮನ್ ಆಗಿ ಏನ್ ಮಾಡ್ತಾರೆ, ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಡನ್. ಓಕೆ, 4th ಕ್ವಶನ್. ಕ್ಯಾಸನೂರು ಒಂದು ಅರಣ್ಯಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನ ಪರಿಗಣಿಸಿ. ಈ ಕ್ವಶನ್ UPSC ಅಲ್ಲಿ ಕೇಳಿದಾನೆ, NDA ಎಕ್ಸಾಮ್ ಅಲ್ಲಿ ಕೇಳಿದಾನೆ, CDS ಎಕ್ಸಾಮ್ ಅಲ್ಲೂ ಕೂಡ ಕೇಳಿದಾನೆ, ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಅವಾಗ ಕೇಳ್ತಾ ಇರ್ತಾನೆ. ಕೇರ್ಫುಲ್ ಆಗಿರಿ. ಯಾಕೆ ಇದು ಇಂಪಾರ್ಟೆಂಟು? ಈ ಒಂದು ಕ್ವಶನ್ ಹೇಳಕ್ಕೆ ನಾನು ಮುಂಚೆ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾವ್ದು ಅಂತಂದ್ರೆ ಹಂದಿಗೋಡು ಸಿಂಡ್ರೋಮ್ ಅಂತ ಕರಿತೀವಿ. ಎಂತ ಕರಿತೀವಿ? ಹಂದಿಗೋಡು ಸಿಂಡ್ರೋಮ್ ಅಂತ ಕರಿತೀವಿ. ಇದಕ್ಕೆ ನೀವು ಹೋಮ್ವರ್ಕ್ ಮಾಡಲೇಬೇಕು. ನಿಮ್ಗೆ ಇನ್ಕೇಸ್ ಬಗ್ಗೆ ಏನೇನು ಡೌಟ್ ಬಂದ್ರು ಕೂಡ ಯು ಕ್ಯಾನ್ ಪಿಂಗ್ ಮೀನ್ ದ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಐ ಕ್ಯಾನ್ ಗೆಟ್ ಔಟ್ ಆಲ್ಸೋ. ಅದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಅಲ್ಲಿ ಮೆಸೇಜ್ ಹಾಕಿ ಅಂಡ್ ಐ ವಿಲ್ ಗಿವ್ ಯು ದ ರೆಸ್ಪಾಂಡ್ ಔಟ್.
ಸೊ ಹಿಯರ್ ಇಟ್ ಇಸ್ ವೆರಿ ಕ್ಲಿಯರ್, ಹಂದಿಗೋಡು ಸಿಂಡ್ರೋಮ್ ಮತ್ತೆ KFD, ಕ್ಯಾಸ್ನೂರ್ ಒಂದು ಫಾರೆಸ್ಟ್ ಡಿಸೀಸ್. ಯಾಕೆ ಇವೆರಡು ಫೇಮಸ್ ಅಂತಂದ್ರೆ ಇವೆರಡು ಕೂಡ ನಮ್ಮ ಕರ್ನಾಟಕದಲ್ಲೇ ಆರಿಜಿನ್ ಆಗಿರ್ತಕ್ಕಂಥದ್ದು. ಒಂದು ಡಿಸೀಸ್ ಆಗಿದೆ, ಇನ್ನೊಂದು ಸಿಂಡ್ರೋಮ್ ಆಗಿದೆ. ಸಿಂಡ್ರೋಮ್ಗೂ ಡಿಸೀಸ್ ಡಿಫ್ರೆನ್ಸ್ ಇದೆ. ಈಗ ಡಿಸೀಸ್ ಅಂದ್ರೆ ಇವಾಗ ಬ್ಯಾಕ್ಟೀರಿಯಿಂದ, ವೈರಸ್ಗಳಿಂದ, ಫಂಗಲ್ಗಳಿಂದ, ಪ್ರೋಟೋಜಾಯಿಗಳಿಂದ ಬರ್ತಕ್ಕಂಥ ಒಂದು ರೋಗಗಳಿಗೆ ಅಂತ ಕರಿತೀವಿ ನಾವು ಡಿಸೀಸಸ್ ಅಂತ ಕರಿತೀವಿ. ಸಿಂಡ್ರೋಮ್ ಅಂದ್ರೆ ಇವಾಗ ನಮ್ಮ ಬಾಡಿಲಿ ಇರ್ತಕ್ಕಂಥ DNA ತೊಂದರೆ ಆದ್ರೆ ಅವಾಗ ಏನಾಗ್ತಾ ಹೋಗುತ್ತೆ, ಸಿಂಡ್ರೋಮ್ ಬರ್ತಾ ಹೋಗುತ್ತೆ ಅಲ್ವಾ. ಸೊ ನಮ್ಮಲ್ಲಿ 46 ಕ್ರೋಮೋಸೋಮ್ಸ್ ಇದೆ, 23 ಪೇರ್ ಆಫ್ ದ ಕ್ರೋಮೋಸೋಮ್ಸ್ ಇದೆ. ಅಲ್ಲಿ ಒಂದ್ ಕೇಸ್ ಒಂದು ಸಿಂಡ್ರೋಮ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮಗೆ ಕ್ಲೆನಿಫೆಲ್ಟರ್ ಸಿಂಡ್ರೋಮು ಈ ರೀತಿಯ ಸಿಂಡ್ರೋಮ್ ಬರ್ತಾ ಹೋಗುತ್ತೆ. ಇಫ್ ಯು ಹ್ಯಾವ್ ದ ವರ್ಡ್ ಸಿಂಡ್ರೋಮ್, ಸೊ ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ, ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ವಿತ್ ದ ನಮ್ಮಲ್ಲಿರ್ತಕ್ಕಂಥ ಒಂದು DNA ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಇಲ್ಲಿ ಕ್ವಶನ್ ಕೇಳಿರ್ತೇನೆ, ಇವಾಗ KFD ಬಗ್ಗೆ ಇಲ್ಲಿ ಕೇಳ್ತಾ ಹೋಗಿದ್ದಾನೆ. ಈ KFD ಬಗ್ಗೆ ನೋಡೋಕ್ಕಿಂತ ಮುಂಚೆ, ಕ್ವಶನ್ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಾಟ್ ಈಸ್ ದ ಮೀನಿಂಗ್ ಆಫ್ KFD ನಾವಿಲ್ಲಿ ನೋಡ್ಕೊಳ್ತಾ ಬರೋಣ. ಸೊ ನಮಗೆ ಈ ಒಂದು KFD ಡಿಸೀಸು ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಅನಿಮಲ್ಸ್ ಗಳಿಂದ ಬರೋದಿಲ್ಲ. ಈ ದೊಡ್ಡ ಅನಿಮಲ್ಸ್ ಗಳಲ್ಲೂ ಕೂಡ ಏನಾಗುತ್ತೆ, ಉಣ್ಣೆ ಅಂತ ಕಂಡು ಬರುತ್ತೆ. ಬಟ್ ಅದರಿಂದ ಮನುಷ್ಯನಿಗೆ ಎಫೆಕ್ಟ್ ಆಗೋದು ಪರ್ಸೆಂಟೇಜ್ ಏನಾಗಿರುತ್ತೆ, ತುಂಬಾನೇ ಕಡಿಮೆ ಆಗಿರುತ್ತೆ. ನೋಡ್ಬೋದು ಈಗ ನೀವು ಹೊಲಗಳಲ್ಲಿ ಇವಾಗ ನಮ್ಮ ಎಮ್ಮೆಗಳು ಮೇಯ್ತಾ ಇದ್ರೆ ಯಾವ್ದೊಂದು ಸಣ್ಣ ಪುಟ್ಟ ಪಕ್ಷಿಗಳು ಬಂದು ಏನ್ ಮಾಡ್ತವೆ, ಆ ಉಣ್ಣೆಗಳನ್ನ ತಿಂತಾ ಇರ್ತವೆ ಅಲ್ವಾ. ದಟ್ ಇಸ್ ವಾಟ್ ಮ್ಯೂಚುವಲಿಸಮ್ ಅಂತ ಕರಿತೀವಿ ನಾವು ಅದಕ್ಕೆ. ಎನ್ವಿರಾನ್ಮೆಂಟ್ ಕಲ್ಚರ್ ಪ್ರಕಾರ ಮ್ಯೂಚುವಲಿಸಮ್ ಅದು ಕೂಡ ಬೆನಿಫಿಟೆಡ್ ಆಯ್ತು, ಪಕ್ಷಿನೂ ಕೂಡ ಏನಾಗುತ್ತೆ ಅಲ್ಲಿ ಬೆನಿಫಿಟ್ ಆಗ್ತಕ್ಕಂಥದ್ದು. ಇದಕ್ಕೆ ನಾವು ಮ್ಯೂಚುವಲಿಸಮ್ ಥಿಯರಿ ಅಂತ ಕರೀತಾ ಹೋಗ್ತೀವಿ. ಬಟ್ ಈ ಟಿಕ್ಗಳು ಕೂಡ ಕೆಲವೊಂದು ಟೈಮ್ ಏನಾಗುತ್ತೆ, ನಮಗೆ ಡೇಂಜರ್ ಆಗುತ್ತೆ. ಯಾವಾಗ ಈ ಟಿಕ್ಗಳು ಈ ರ್ಯಾಟ್ ಅನ್ನೋದಿರ್ಬೋದು ಅಥವಾ ಮಂಕಿಗಳಲ್ಲಿ ಸೇರ್ಕೊಂಡಾಗ, ನೆಕ್ಸ್ಟ್ ಈ ರ್ಯಾಟ್ಗಳು ಸತ್ತ ಮೇಲೆ ಈ ಮಂಕಿಗಳು ಸತ್ತಾಗ ಆ ಒಂದು ಟಿಕ್ಗಳು ಏನ್ ಮಾಡುತ್ತವೆ, ಅಲ್ಲಿರ್ತಕ್ಕಂಥ ವೈರಸ್ನ ಹಿಂಗೆ ಟಿಕ್ಗಳು ಆ ಒಂದು ಉಣ್ಣೆಗಳು ಬಂದು ನಮಗ ಮನುಷ್ಯನಿಗೆ ಕಚ್ಚಿದಾಗ, ಅಂಡ್ ದಟ್ ಟೈಮ್ ಇಟ್ ಈಸ್ ಎ ಪಾಸಿಬಲ್ ಆಫ್ ದ ಡಿಸೀಸಸ್. ಅಂತ ಒಂದು ಡಿಸೀಸ್ಗಳಿಗೆ ಎಂದು ಕರೀತಾ ಹೋಗ್ತೀವಿ ನಾವು ಝೋನೋಟಾಯಿಕ್ ಡಿಸೀಸ್ ಅಂತಾನು ಕೂಡ ಕರೀತಕ್ಕಂಥದ್ದು. ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥ ಡಿಸೀಸ್ಗಳಿಗೆ ಅಂತ ಕರಿತೀವಿ ಝೋನೋಟಾಯಿಕ್ ಡಿಸೀಸಸ್ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥದ್ದೇ KFD. ಅಂಡ್ ಒನ್ ಮೋರ್ ಪಾಯಿಂಟ್ ನೆನ್ಪಿಟ್ಕೋಬೇಕಿಲ್ಲಿ, ನೋ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಷನ್ ಹ್ಯಾಸ್ ಬಿನ್ ರಿಪೋರ್ಟೆಡ್ ಸೋ ಫಾರ್. ಒಬ್ಬ ಮನುಷ್ಯನಿಗೆ ಬಂದ ಮೇಲೆ ಅವನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡ್ತಕ್ಕಂಥ ಒಂದು ಯಾವುದೇ ರೀತಿ ದಾಖಲೆಗಳು ಕೂಡ ನಮಗೆ ಕಂಡು ಬಂದಿಲ್ಲ. ನಮಗೆ ಕಂಡು ಬಂದಿರೋದು ಇವಾಗ ಸರ್ ಮಂಗನಿಂದ ಮಾನವನಿಗೆ ಬಂದಿದೆ ಹೊರತು ನಮಗಿಲ್ಲಿ ಈ ಮನುಷ್ಯಂಗೆ ಬಂತ ಇವಾಗ A ಪರ್ಸನ್ ಮತ್ತೆ B ಪರ್ಸನ್ ಬಂತು, B C ಬಂತು. ಸಿ ಇಟ್ ಇಸ್ ನಾಟ್ ಲೈಕ್ ಎ ಕರೋನಾ. A ಪರ್ಸನ್ ಬರುತ್ತೆ, ಮುಗೀತು. ಅಂಡ್ ಮೋರ್ ಓವರ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದೊಂದು ಮಾರಣಾಂತಿಕ ಆಗಿರ್ತಕ್ಕಂಥ ಕಾಯಿಲೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇದಕ್ಕೆ ಪ್ರಾಪರ್ ನಮ್ಮಲ್ಲಿ ಮೆಡಿಸಿನ್ಸ್ ಇವತ್ತಿಗೂ ಕೂಡ ಕಂಡು ಹಿಡಿದಿಲ್ಲ. ಅದು ಕೂಡ ಹೇಳ್ತೀನಿ, ಕಂಡು ಹಿಡಿತೀರಿ ಇವಾಗ, ಬಟ್ ಅಟ್ ಪ್ರೆಸೆಂಟ್ ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಅದಕ್ಕೆ ಕರ್ನಾಟಕ ಅರಣ್ಯ ಇಲಾಖೆ ಏನ್ ಮಾಡ್ತಿರುತ್ತೆ, ಅವಾಗ ಹೇಳ್ತಿರ್ತಾರೆ ಕಾಡಿಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ, ದೊಡ್ಡ ದೊಡ್ಡ ಬೂಟ್ಗಳನ್ನ ಹಾಕೊಂಡು ಹೋಗಿ, ಸ್ವಲ್ಪ ಹೋಗಿ ನಿಮ್ಮ ಸೇಫ್ಟಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕೆ ರೀಸನ್ ಅಂತಂದ್ರೆ ಈ ರೀತಿ ಆಗಬಾರ್ದು ಅಂತ ಹೇಳಿ. ಹಿಂಗೆ ಆ ಮನುಷ್ಯಂಗೆ ಇವಾಗ KFD ಬಂತು ಅಂತಂದ್ರೆ ಇವನ ಪಾಸಿಬಿಲಿಟಿ ರೇಟು ಇವನೇನಾಗತ್ತೆ, ಸಡನ್ ಆಗಿದ್ದಕ್ಕಿದ್ದಂಗೆ ಹೈ ಫೀವರ್ ಆಗತ್ತೆ, ಬ್ಲಡ್ ಸರ್ಕ್ಯುಲೇಷನ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಆ ಫೀವರ್ ಏನಾಗುತ್ತೆ, ಬ್ರೈನ್ ಟಚ್ ಆಗುತ್ತೆ, ಮನುಷ್ಯಲ್ಲಿ ತೀರ್ಕೋಬಹುದು. ಹಂಗಂದ್ರೆ ಎಲ್ಲ ತೀರ್ಕೊಳ್ತಾರ ಇಲ್ಲ, ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರ್ತಕ್ಕಂಥ ವ್ಯಕ್ತಿ ಏನಾಗ್ತಿರ್ಲಿ ತೀರ್ಕೊಳ್ತಾರೆ. ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದು ಹಣೆ ಬರ ಗಟ್ಟಿ ಇದ್ರೆ ಉಳ್ಕೊಳ್ತಾನೆ. ಸೊ ಅಲ್ಟಿಮೇಟ್ಲಿ ಇದೊಂದು ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿದೆ. ಜೊತೆಗೆ ಝೋನೋಟಾಯಿಕ್ ಡಿಸಾರ್ಡರ್ ಅಂತಾನು ಕೂಡ ಕರಿತಾ ಹೋಗ್ತೀವಿ ಅಲ್ವಾ. ಝೋನೋಟೈಕ್ ಅಂತಂದ್ರೆ ಅನಿಮಲ್ಸ್ಗಳಿಂದ, ಒಂದು ಪ್ರಾಣಿಗಳಿಂದಲೇ ಮನುಷ್ಯನಿಗೆ ಬರ್ತಕ್ಕಂಥದ್ದು. ಈ ಒಂದು KFD ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ಆಗ್ಲೇ ಟಿಕ್ ಅಂತ ಹೇಳಿದೀವಿ, ಉಣ್ಣೆಯಿಂದ ಬರ್ತಕ್ಕಂಥದ್ದು. ಇದು ಓಕೆ ಹೆಮೊರಾಜಿಕ್ ಒಂದು ಫೀವರ್ ಅಂತ ಕರಿತಾ ಹೋಗ್ತೀವಿ. ನಮ್ಮ ಒಂದು ಭಾರತದಲ್ಲಿ ಸೌತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಬಟ್ ಇದು ಹುಟ್ಕೊಂಡಿದೆ ಅಂತಂದ್ರೆ ನಮ್ಮದೇ ಕರ್ನಾಟಕದ ಒಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಕ್ಯಾಸನೂರು ಅರಣ್ಯ ಪ್ರದೇಶ ಅಂತ ಕರಿತೀವಿ. ಅಲ್ಲಿ ಒಂದು ಡಿಸೀಸ್ ಅಲ್ಲಿ ಹುಡ್ಕೊಂಡಿದ್ದು, ಅದಕ್ಕೆ ಇದನ್ನ ನಾವು KFD ಅಥವಾ ಒಂದು ಮಂಕಿ ಜ್ವರ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಇದನ್ನ 1957ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ತೆನೂ ಕೂಡ ಇಲ್ಲಿ ಹಚ್ತಾ ಹೋಗ್ತಾರೆ. ಅಂಡ್ ಈ ಒಂದು ಟಿಕ್ ಉಣ್ಣೆನೊಂದು ಕ್ಯಾರಿ ಮಾಡುತ್ತಲ್ಲ ವೈರಸ್, ಆ ಒಂದು ವೈರಸ್ ಏನಾಗಿದೆ ವಿಚ್ ಬಿಲಾಂಗ್ ಟು ದ ಫ್ಲಾವಿರಿಡೆ ಅಂತಕ್ಕಂಥ ಒಂದು ಕುಟುಂಬಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಒಂದು ವೈರಸ್ಸು, ಅದು ಮನುಷ್ಯನಿಗೆ ತೊಂದರೆನಲ್ಲಿ ಉಂಟು ಮಾಡ್ತಕ್ಕಂಥದ್ದು. ಅಂಡ್ ಅದರಲ್ಲಿ ಮೇಜರ್ ಆಗಿ ಕಳೆದ ಒಂದು 7 ದಶಕಗಳಿಂದ ಈ ವೈರಸ್ ಏನಾಗಿತ್ತು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿತ್ತು. ಇವಾಗ ಏನಾಗಿದೆ ಎಂಟೈರ್ ವೆಸ್ಟರ್ನ್ ಘಾಟ್ಸಿಗೆ, ಅಂದ್ರೆ ಕೇರಳದಲ್ಲೂ ಕೂಡ ಅಷ್ಟೇ,
ಗೋವಾದಲ್ಲೂ ಕೂಡ ಅಷ್ಟೇ, ತಮಿಳುನಾಡು, ಮಹಾರಾಷ್ಟ್ರದಲ್ಲೂ ಕೂಡ ಏನಾಗಿದೆ ಈ ಒಂದು ಪ್ರಕರಣ ಏನಾಗ್ತಾ ಇದೆ, ಆಗಿಂದಾಗೆ ಬೆಳಕಿಗೆ ಬರ್ತಕ್ಕಂಥ ಒಂದು ಕೇಸಸ್ಗಳು ನಡೀತಾ ಇದೆ ಅಲ್ವಾ. ಸೊ ಹಾಗಿದ್ರೆ ಇವಾಗ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಈಗ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಎಂಬುದು ಉಣ್ಣೆಯಿಂದ ಹರಡುವ ಒಂದು ವೈರಲ್ ಹೆಮೊರಾಜಿಕ್ ಜ್ವರವಾಗಿದ್ದು ಸೋಂಕಿತ ಹೆಮಾಫೇಸಾಲಿಸಿಸ್ ಸ್ಪಿನಿಗೆರ ಉಣ್ಣೆಗಳಿಂದ ಹರಡುತ್ತದೆ. ಇದನ್ನ 1957ರಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಅರಣ್ಯದಲ್ಲಿ ಮೊದಲು ವರದಿಯಾಯಿತು. ನೋಡಿ, ದೊಡ್ಡ ಸ್ಟೇಟ್ಮೆಂಟ್ ಇದ್ರೂ ಕೂಡ ಇದೇನಾಗಿದೆ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸಮ್ಟೈಮ್ಸ್ ದೊಡ್ಡ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತಲ್ಲಿ, ಅಲ್ಲಲ್ಲಿ ಸಿಲ್ಲಿ ಮಿಸ್ಟೇಕ್ ಮಾಡ್ತಾನೆ. ಎಲ್ಲ ಕಟ್ ಕೊಟ್ಟು 1957 ಬದಲು 1977 ಅಂತ ಕೇಳ್ತಾನೆ. ಅದು ಕೂಡ ಮಾಡ್ತಾರೆ KPSC ನಲ್ಲಿ. ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ಬೇಕಲ್ಲಿ. ಎರಡನೇದು, ಇದೊಂದು ವೈರಲ್ ಹೆಮೊರಾಜಿಕ್ ಜ್ವರ ಆಗಿದ್ದು ಭಾರತದ ಒಂದು ನೈಋತ್ಯ ಭಾಗಕ್ಕೆ ಸ್ಥಳೀಯವಾಗಿದೆ. ಸೊ ಇಲ್ಲೇ ಇದೆ, ಆಪ್ಷನ್ ಬಿನೂ ಕೂಡ ಇಲ್ಲಿ ಟ್ರೂ ಆಗಿದೆ. ಇದೊಂದು ಝೋನೋಟಿಕ್ ಅಲ್ಲದ ರೋಗ. ನಾನು ಆಗ್ಲೇ ಹೇಳಿದ್ದೀನಿ, ಇದು ಅನಿಮಲ್ ನ ಮನುಷ್ಯನಿಗೆ ಬರ್ತಕ್ಕಂಥ ರೋಗ. ಇಟ್ ಈಸ್ ಎ ಝೋನೋಟೈಕ್ ಡಿಸಾರ್ಡರ್ ಆಗಿದೆ. ಇಟ್ ಇಸ್ ನಾಟ್ ಎ ನಾನ್ ಝೋನೋಟೈಕ್ ಡಿಸಾರ್ಡರ್. ತ್ರೀ ಏನಾಗಿದೆ ಇಲ್ಲಿ ತಪ್ಪಾಗಿದೆ. ಮೇಲಿನ ಒಂದು ಮತ್ತೆ 2 ಹೇಳಿಕೆ ಏನಾಗಿದೆ ಈ ಒಂದು ಕ್ವಶನ್ಗೆ ಸರಿಯಾಗಿ ಇರ್ತಕ್ಕಂಥದ್ದು. ಓಕೆ, ನಾವು ಕ್ವಶನ್ ನಂಬರ್ 6. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ISFR ರಿಪೋರ್ಟ್ ಆಫ್ 2021. ISFR ರಿಪೋರ್ಟ್ ನ ಕುರಿತಾಗಿ 2021 ಕುರಿತಾಗಿ ಹೇಳಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಏನಾಗಿದೆ, ಈಗ ISFR ರಿಪೋರ್ಟ್ ಆಫ್ 2023 ಕೂಡ ರಿಲೀಸ್ ಆಗಿದೆ. ಬಟ್ ಆದ್ರೆ ನೀವು 2020 ಕೂಡ ನೋಡ್ಕೊಂಡು ಹೋಗೋದು ಇಟ್ಸ್ ಎ ಸೇಫರ್ ಸೈಡ್ ಅಂತ ಅನಿಸ್ತಾ ಇದೆ. ನೋಡ್ಕೊಂಡು ಹೋಗಿ. ಯಾಕೆಂತಂದ್ರೆ 2021ಗೂ 2020 ಮತ್ತೆ ಕಂಪ್ಯಾರಿಸನ್ ಕೇಳಿದಾಗ ಯು ಹ್ಯಾವ್ ಟು ನೋ ಅಬೌಟ್ ಎವರಿ ಥಿಂಗ್ಸ್ ಓನ್ಲಿ. ಸೊ ಇಲ್ಲಿ ಕರ್ನಾಟಕ ರಾಜ್ಯದ ಒಂದು ಅರಣ್ಯ ಸುಮಾರು ಏನಾಗಿದೆ 38,730 ಚದರ ಕಿಲೋಮೀಟರ್ ಇದೆ. ನಥಿಂಗ್ ಬಟ್ ಇಟ್ಸ್ ಅಬೌಟ್ ದ 20.19% ಅಂತ ಹೇಳಿದರೆ. 2019 ಸರ್ವೆ ಹೋಲಿಸ್ಕೊಂಡ್ರೆ ಸೊ 155 ಸ್ಕ್ವೇರ್ ಕಿಲೋಮೀಟರ್ ಆಗಿದೆ ಅರಣ್ಯ ಒಂದು ಚದರ ಪ್ರದೇಶ ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚಿನ ಒಂದು ಅರಣ್ಯ ಪ್ರದೇಶನಲ್ಲಿ ಹೊಂದಿರತಕ್ಕಂಥದ್ದು. ಈ 4 ಹೇಳಿಕೆಗಳಲ್ಲಿ ಯಾವ್ದು ಸರಿಯಾಗಿದೆ? ISFR ರಿಪೋರ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ 2021 17th ರಿಪೋರ್ಟ್ ಆಗಿದ್ರೆ ಈ ವರ್ಷದ್ದು 2020 18th ರಿಪೋರ್ಟ್ ಆಗಿದೆ. ಇಲ್ಲಿ ಇಲ್ಲೇ ಕನ್ಸಿಡರೇಷನ್ ಮಾಡ್ಕೊಂಡು ಇಟ್ ಇಸ್ ಎ ಬೈ ಎನಿಯಲ್ ಎಡಿಷನ್, ಅಂದ್ರೆ ಪ್ರತಿ 2 ವರ್ಷಗಳಿಗೊಮ್ಮೆ ಏನ್ ಮಾಡ್ತಾರೆ ಈ ಒಂದು ಸರ್ವೆನಲ್ಲಿ ರಿಲೀಸ್ ಮಾಡ್ತಕ್ಕಂಥದ್ದು. ಅದೇ ನಮ್ಮ ಒಂದು ಕರ್ನಾಟಕ ಅರಣ್ಯ ಸಮೀಕ್ಷೆ ಆದ್ರೆ ಪ್ರತಿ ವರ್ಷ ಏನ್ ಮಾಡ್ತಾ ಹೋಗ್ತಾರೆ ರಿಲೀಸ್ ಮಾಡ್ತಾರೆ. ಸೊ ಇಲ್ಲಿ ಪಾಯಿಂಟ್ ಡಿಫರೆನ್ಸ್ ಆಗತ್ತೆ. ಅವ್ರು 2 ವರ್ಷ ಅಂತ ಅಂದಾಗ ಅವ್ರ ಪಾಯಿಂಟೇ ಬೇರೆ ತರ ಇರುತ್ತೆ, ನಾವು 1 ವರ್ಷ ತಗೊಂಡಾಗ ನಮ್ಮ ಪಾಯಿಂಟೇ ಬೇರೆ ತರ ಇರುತ್ತೆ. ನಮ್ಮ ಸರ್ವೆ ಸಿಸ್ಟಮ್ ಬೇರೆ, ಅವರ ಸರ್ವೆ ಸಿಸ್ಟಮ್ ಬೇರೆ ಇರುತ್ತೆ. ಸಮ್ಟೈಮ್ಸ್ ನಂಬರ್ ಕೂಡ ಏನಾಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ರಿಗಾರ್ಡಿಂಗ್ ಓವರ್ ಇಟ್. ಹಾಗಿದ್ರೆ ISFR ರಿಪೋರ್ಟ್ 2021 ಅಂತ ಹೇಳ್ತಾ ಹೋಗುತ್ತೆ. ನಮ್ಮ ಒಂದು ಕರ್ನಾಟಕ ಏನಾಗಿದೆ ಒಟ್ಟಾರೆಯಾಗಿ 1,91,791 ಏನಾಗಿದೆ ಚದರ ಕಿಲೋಮೀಟರ್ ಒಟ್ಟು ಭೌಗೋಳಿಕ ಒಂದು ಪ್ರದೇಶ ಹೊಂದಿದೆ. ಅದರಲ್ಲಿ 38,730 ಚದರ ಕಿಲೋಮೀಟರ್ ಆಗಿದೆ ಅರಣ್ಯ ವ್ಯಾಪ್ತಿ ಕಂಡು ಬರ್ತಕ್ಕಂಥದ್ದು. ನೀವು ಇನ್ ಕೇಸ್ ಪರ್ಸೆಂಟೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ 20.19%. ಇನ್ನು 2019 ಹೋಲಿಸ್ಕೊಂಡ್ರೆ 2021 ಈ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 155 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಏನಾಗ್ತಾ ಹೋಗೋದ್ರಲ್ಲಿ ಇನ್ಕ್ರೀಸ್ ಆಗಿದೆ. ಅದು ನೀವು ಪರ್ಸೆಂಟೇಜ್ ಹೇಳೋದಾದ್ರೆ 0.40% ಏನಾಗಿದೆ ಅರಣ್ಯ ಪ್ರದೇಶದಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಅಂಡ್ ಇಲ್ಲಿ ಹೈಯೆಸ್ಟ್ ಇನ್ ಟರ್ಮ್ಸ್ ಆಫ್ ದ ಫಾರೆಸ್ಟ್ ಏರಿಯಾ ಕೇಳ್ತಾ ಹೋಗಿದ್ದಾನೆ. ಮೊದಲನೇದು ಉತ್ತರ ಕನ್ನಡ, ಎರಡನೇದು ಶಿವಮೊಗ್ಗ, ಮೂರನೇದು ಚಿಕ್ಕಮಂಗ್ಳೂರು, ನಾಲ್ಕನೇದು ಕೊಡಗು, ಅದರಿಂದ ದಕ್ಷಿಣ ಕನ್ನಡ, ಆರನೇದು ಚಾಮರಾಜನಗರ ಅಂಡ್ 7ನೇದು ಉಡುಪಿ. ಇನ್ನು ಎಕ್ಸಾಂಪಲ್ ಕ್ರಾನಾಲಜಿಕಲ್ ಆರ್ಡರ್ ಕೊಟ್ರೆ ಕೇರ್ಫುಲ್ ಆಗಿರಿ. ಈಗ 2021 ಕೇಳೋ ಡೌಟು, ಬಟ್ 2023ಗೆ ಚೆನ್ನಾಗಿ ಪ್ರಿಪೇರ್ ಆಗೋಗಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇನ್ನೊಂದು ವಿಡಿಯೋನು ಕೂಡ ಏನಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಶಾರ್ಟ್ಲಿ ನಾವು ತುಂಬಾ ಚೆನ್ನಾಗಿ ಕನ್ಸಿಸ್ ಮಾಡಿ ಲಾಂಚ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಆಲ್ರೆಡಿ ISFR ರಿಪೋರ್ಟ್ ಏನ್ ಮಾಡಿದರೆ 2 ವಾಲ್ಯೂಮ್ ಅಲ್ಲಿ 300 ಪೇಜ್ ಬಿಡ್ತಾ ಹೋಗಿದ್ದಾರೆ. ಸೊ ನಾವು ಆದಷ್ಟು ಕೂಡ ಏನ್ ಮಾಡ್ತೀವಿ ಕನ್ಸೈಸ್ ಮಾಡಿ ನಿಮ್ಮ ಮುಂದೆ ಏನ್ ಮಾಡ್ತೀವಿ ಆ ವಿಡಿಯೋ ತರಲಿಕ್ಕೆ ಒಂದು ಪ್ರಯತ್ನದಲ್ಲಿ ಪಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಿದ್ರೆ ಈ ಹೇಳಿಕೆಗಳಿಗೆ ಈ ಕ್ವಶನ್ ಯಾವ್ದು ಕರೆಕ್ಟ್ ಆಗಿದೆ? ಹೌದು, ಕರ್ನಾಟಕದ ಒಂದು ಅರಣ್ಯ ಪ್ರದೇಶ ಸುಮಾರು 38,730 ಚದರ ಕಿಲೋಮೀಟರ್ ಇದೆ. ಒಂದೇ ಹೇಳಿಕೆ ಸರಿಯಾಗಿದೆ. ಇನ್ನು ಪರ್ಸೆಂಟೇಜ್ ಅಲ್ಲಿ 20.19 ಇದು ಕೂಡ ಕರೆಕ್ಟ್ ಆಗಿದೆ. ಇನ್ನು ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಮಾಡಿದ್ರೆ 155 ಇದು ಕೂಡ ಕರೆಕ್ಟ್ ಆಗಿದೆ. ಅಂಡ್ ಉತ್ತರ ಕನ್ನಡ ಅತ್ಯಂತ ಹೆಚ್ಚಿನ ಒಂದು ಅರಣ್ಯ ಪ್ರದೇಶ ಹೊಂದಿದೆ, ಇದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲಾ ಹೇಳಿಕೆಗಳು ಕೂಡ ಏನಾಗಿದೆ ಈ ಕ್ವಶನ್ಗೆ ಆನ್ಸರ್ ಆಗಿರ್ತಕ್ಕಂಥದ್ದು. 7ನೇ ಕ್ವಶನ್ ನೋಡಿ, ಇದನ್ನೇನ್ ಮಾಡ್ತಾ ಹೋಗಿದ್ದೀನಿ ನಾನು,
ಕರ್ನಾಟಕ ಒಂದು ಫಾರೆಸ್ಟ್ ಸರ್ವೆ, ಕರ್ನಾಟಕ ಫಾರೆಸ್ಟ್ ಸರ್ವೆ 2023 and 24 ಇದನ್ನ ಇಟ್ಕೊಂಡು ಏನ್ ಮಾಡ್ತಾ ಹೋಗಿದ್ದೀನಿ, ಕ್ವಶನ್ ಆಗಿ ತೆಗೆದಿದ್ದೀನಿ. ನಾನು ಲಾಸ್ಟ್ ಇದನ್ನೇನ್ ಮಾಡ್ತಾ ಹೋಗಿದ್ರೆ ಕರ್ನಾಟಕದ ಒಂದು ಅರಣ್ಯ ಸಾಂದ್ರತೆ, ಕರ್ನಾಟಕದ ಒಂದು ಫಾರೆಸ್ಟ್ ಏರಿಯಾ ಬೇರೆ, ಸಾಂದ್ರತೆ ಬೇರೆ. ಐ ವಿಲ್ ಟೇಕ್ ಎಕ್ಸಾಂಪಲ್. ಈಗ ಉತ್ತರ ಕನ್ನಡ ಜಿಲ್ಲೆ ಒಟ್ಟಾರೆಯಾಗಿ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ 10,000 ಚದರ ಕಿಲೋಮೀಟರ್ ಇದೆ ಅನ್ಕೊಳ್ಳಿ. ಈಗ ಏನು ಒಟ್ಟಾರೆ ಭೌಗೋಳಿಕ ಪ್ರದೇಶ, ಅದರಲ್ಲಿ ಏನಾಗಿದೆ ಇವಾಗ ನಿಯರ್ಲಿ ಒಂದು 5,000 ಏನಾಗಿದೆ ಅರಣ್ಯ ಪ್ರದೇಶ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. 5,000 ಕಿಲೋಮೀಟರ್ ಅರಣ್ಯ ಪ್ರದೇಶ ಕಂಡು ಬಂದಿದೆ. ಇದು ನಿಮಗೆ ಪರ್ಸೆಂಟೇಜ್ ಹೇಳಾದ್ರೆ ಎಷ್ಟು ಪರ್ಸೆಂಟೇಜು, ದ 50% ಅಂತ ಹೇಳ್ತಾ ಹೋಗ್ತೀವಿ. ಇದು ನಮಗೆ ಏರಿಯಾಗೂ ನೋಡಿ, ಎಲ್ಲ ಏರಿಯಾ ಹಿಂಗೆ ಇರುತ್ತೆ, ಇಲ್ಲಿ ನಂಬರ್ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ಏರಿಯಾ ವೈಸ್ ಅಲ್ಲಿ ಕೇಳಿದಾಗೂ ಕೇರ್ಫುಲ್ ಆಗಿರಿ, ಪರ್ಸೆಂಟೇಜ್ ವೈಸ್ ಅಲ್ಲಿ ಕೇಳಿದಾಗೂ ಕೂಡ ಕೇರ್ಫುಲ್ ಆಗಿರಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇಲ್ಲಿ ಕ್ವಶನ್ ಕೇಳಿದೆ ನಾನು ಅರಣ್ಯ ಸಾಂದ್ರತೆ, ಫಾರೆಸ್ಟ್ ಡೆನ್ಸಿಟಿ ಬಗ್ಗೆ ಈ ಕ್ವಶನ್ ಕೇಳಿರ್ತಕ್ಕಂಥದ್ದು. ಹೈಯೆಸ್ಟ್ ಒಂದು ಫಾರೆಸ್ಟ್ ಡೆನ್ಸಿಟಿ. ಸೊ ಹಾಗೆ ಕ್ವಿಕ್ ಆನ್ಸರ್ ನೋಡ್ಕೊಂಬೋಣ. ಇವಾಗ ನೋಡಿ, ಆಸ್ ಪರ್ ದ ಕರ್ನಾಟಕ ಫಾರೆಸ್ಟ್ ಸರ್ವೆ 23-24 ನ ಪ್ರಕಾರ ಹೈಯೆಸ್ಟ್ ಇರ್ತಕ್ಕಂಥ ಉತ್ತರ ಕನ್ನಡ ವಿತ್ 80.80, ಶಿವಮೊಗ್ಗ 67.11, ಚಾಮರಾಜನಗರ 65.0, ಕೊಡಗು ನೆಕ್ಸ್ಟ್ ಒನ್ ಇಸ್ ದ ಚಿಕ್ಕಮಗಳೂರು. ಇನ್ನು ಲೀಸ್ಟ್ ನೋಡೋದಾದ್ರೆ ವಿಜಯಪುರ, ಕಲಬುರಗಿ, ರಾಯಚೂರು, ಅರ್ಬನ್, ಮೈಸೂರು ಆಸ್ ವೆಲ್ ಎಸ್ ದ ಗದಗ ಆಲ್ಸೋ. ಹಾಗಿದ್ರೆ ಈ ಕ್ವಶನ್ಗೆ ಆನ್ಸರ್ ಏನಾಗಿರುತ್ತೆ? ಮೊದಲನೇದು ಉತ್ತರ ಕನ್ನಡ ಬರುತ್ತೆ. ಫಸ್ಟ್ನೇ ಪ್ಲೇಸ್ ಅಲ್ಲಿ ಉತ್ತರ ಕನ್ನಡ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಶಿವಮೊಗ್ಗ ಇರ್ತಕ್ಕಂಥದ್ದು, ಅಂಡ್ ಥರ್ಡ್ ಪ್ಲೇಸ್ ಅಲ್ಲಿ ಚಾಮರಾಜನಗರ ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ ಕೊಡಗು ಇದೆ, ಅಂಡ್ ಫಿಫ್ತ್ ಪ್ಲೇಸ್ ಅಲ್ಲಿ ಚಿಕ್ಕಮಗಳೂರು ಇದೆ. ಆಪ್ಷನ್ ಎ CEDBA ಈಸ್ ದ ಕರೆಕ್ಟ್ ಆನ್ಸರ್ ಆಗಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಇಟ್ಸ್ ಅಬೌಟ್ ದ ವೈಲ್ಡ್ ಲೈಫ್ ಸೆಂಚುರೀಸ್, ಮತ್ತೆ ಅವುಗಳು ಇರ್ತಕ್ಕಂಥ ಒಂದು ಜಿಲ್ಲೆ ಅಲ್ವಾ. ಸೊ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನಮ್ಮ ಒಂದು ಕರ್ನಾಟಕ ಒಂದು ಫಾರೆಸ್ಟ್ ಸರ್ವೆ ಪ್ರಕಾರ 36 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇಸ್ ದೇರ್, ಇನ್ಕ್ಲೂಡಿಂಗ್ ನ್ಯಾಷನಲ್ ಪಾರ್ಕ್, ಇನ್ಕ್ಲೂಡಿಂಗ್ ದ ಟೈಗರ್ ರಿಸರ್ವ್ ಸೇರ್ಕೊಂಡು 36 ವೈಲ್ಡ್ ಲೈಫ್ ಸ್ಯಾಂಚುರಿ ಇರತಕ್ಕಂಥದ್ದು. ಕನ್ಸರ್ವೇಟಿವ್ ರಿಸರ್ವ್ಸ್ ಕಮ್ಯುನಿಟಿ ಬಿಟ್ಟು ಓನ್ಲಿ ದ ವೈಲ್ಡ್ ಲೈಫ್ ಸ್ಯಾಂಚುರೀಸು 36 ಇದೆ. ಸೊ ಅದರಲ್ಲಿ ಮೇಜರ್ ಆಗಿ ಎಡಹಳ್ಳಿ ಎಲ್ಲಿ ಬರ್ತಾ, ಇದು ಬಾಗಲಕೋಟೆಯಲ್ಲಿ ಕಂಡು ಬರುತ್ತೆ. ಇದೇನಕ್ಕೆ ಫೇಮಸ್ ಅಂತಂದ್ರೆ ಚಿಂಕಾರ ಅಂತಕ್ಕಂಥ ಒಂದು ಅನಿಮಲ್ಗೆ ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಭೀಮಗಡ ಒಂದು ವೈಲ್ಡ್ ಲೈಫ್ ಸೆಂಚುರಿ. ನೆಕ್ಸ್ಟ್ ಒನ್ ಇಸ್ ಘಟಪ್ರಭಾ. ಘಟಪ್ರಭಾ ಒಂದು ಬರ್ಡ್ ಸೆಂಚುರಿ ಫೇಮಸ್ ಅಂತಂದ್ರೆ ನೋಡಿ, ಡೆಮೋಸಿಲೆ ಒಂದು ಕ್ರೇನ್ ಅಂತ ಕರಿತೀವಿ, ಈ ಒಂದು ಕ್ರೇನ್ಗೆ ಇದು ತುಂಬಾನೇ ಒಂದು ಫೇಮಸ್ ಆಗಿದೆ. ಇನ್ನು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ದರೋಜಿ ಮತ್ತೆ ಗೋಡೆಕೋಟೆ ಎರಡೂ ಕೂಡ ಅಷ್ಟೇ ಸ್ಲಾತ್ ಬಿಯರ್, ಸೋಮಾರಿ ಕರಡಿಗೆ ಫೇಮಸ್ ಆಗಿರ್ತಕ್ಕಂಥದ್ದು. ನಂತರದಲ್ಲಿ ಚಾಮರಾಜನಗರ ಬಿಳಿರಂಗನತಿಟ್ಟು, ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಜೋಗಿಮಟ್ಟಿ, ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ, ದಾವಣಗೆರೆಯ ಒಂದು ರಂಗನದುರ್ಗ, ಇದಕ್ಕೆ ನಾವೆಂತ ಕರಿತೀವಿ ಆಂಟಿ ಲೋಪ್ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಎಂತ ಕರಿತೀವಿ ಆಂಟಿ ಲೋಪ್ಗಳು. ಇನ್ನು ಗದಗ, ಸೊ ಮಾಗಡಿ ಒಂದು ಓಕೆ ಬರ್ಡ್ ಸೆಂಚುರಿ, ನಾವಾಗಲೇ ಹೇಳಿದ್ವಲ್ವಾ, ಮಾಗಡಿ ಇರ್ತಕ್ಕಂಥ ಒಂದು ಏನು ರಾಮ್ಜಾ ಸೈಟ್, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ವೈಲ್ಡ್ ಲೈಫ್ ಸೆಂಚುರಿ. ಕಪ್ಪತಗುಡ್ಡ, ಇಟ್ ಈಸ್ ಆಲ್ಸೋ ಇನ್ ದ ಗದಗ. ಇನ್ನು ಗುಲ್ಬರ್ಗ ಇರ್ತಕ್ಕಂಥದ್ದು ಚಿಂಚೋಳಿ ವೈಲ್ಡ್ ಲೈಫ್ ಸೆಂಚುರಿ. ಹಾವೇರಿಯ ಒಂದು ಬಂಕಾಪುರ, ಇದೇನಕ್ಕೆ ಫೇಮಸ್ ಅಂತಂದ್ರೆ ಪಿಕಾಕಿ ಫೇಮಸ್ ಆಗಿರ್ತಕ್ಕಂಥ. ಇನ್ನು ರಾಣೆಬೆನ್ನೂರು ಬಂದು ಇಟ್ ಇಸ್ ವೆರಿ ಫೇಮಸ್ ಫಾರ್ ದ ಬ್ಲಾಕ್ ಬಕ್, ಅಂದ್ರೆ ಕೃಷ್ಣ ಮೃಗ ಅಂತಕ್ಕಂಥ ಒಂದು ಅನಿಮಲ್ಗೆ ಫೇಮಸ್ ಆಗಿದೆ. ನೆಕ್ಸ್ಟ್ ಇಸ್ ಕೊಡಗು ಅಂತ ಕರಿತೀವಿ. ಕೊಡಗಿನ ಒಂದು ಬ್ರಹ್ಮಗಿರಿ ಏನಕ್ಕಿದು ಅಂತಂದ್ರೆ ಮಲಬಾರ್ನಲ್ಲಿ ಇರ್ತಕ್ಕಂಥ ಒಂದು ಗೇನ್ ಸ್ಕ್ವಿರಲ್, ದೊಡ್ಡದಾಗಿರ್ತಕ್ಕಂಥ ಒಂದು ಅಳಲಿ ಫೇಮಸ್ ಆಗಿದೆ. ಪುಷ್ಪಗಿರಿ ಮತ್ತು ತಲಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಮಂಡ್ಯದಲ್ಲಿ ಆದಿಚುಂಚನಗಿರಿ, ರಂಗನತಿಟ್ಟು ಮತ್ತೆ ಮೇಲುಕೋಟೆ ನವಿಲಿ ಫೇಮಸ್ಸು. ಮಂಗಳೂರಿನ ಒಂದು ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ. ಮೈಸೂರಿನ ಒಂದು ಅರಬಿತಿಟ್ಟು ಮತ್ತೆ ನುಗು ವೈಲ್ಡ್ ಲೈಫ್ ಸೆಂಚುರಿ. ರಾಮನಗರದ ಒಂದು ರಾಮದೇವರ ಬೆಟ್ಟ, ಇಟ್ ಇಸ್ ಎ ವಲ್ಚರ್ ಸ್ಯಾಂಚುರಿ, ರಣಹದ್ದಿನ ಒಂದು ಸಂರಕ್ಷಣಾ ತಾಣ. ಶಿವಮೊಗ್ಗದ ಶೆಟ್ಟಿಹಳ್ಳಿ, ಶರಾವತಿ ಗುಡಿವಿ ಮತ್ತೆ ಮಂಡಗದ್ದೆ. ತುಮಕೂರಿನ ಒಂದು ಕಗ್ಗಲಾಡು, ಜಯಮಂಗಲ, ಬುಕ್ಕಪಟ್ಟಣ ಮತ್ತೆ ತಿಮ್ಮಲಾಪುರ, ಅದರಲ್ಲಿ ಕಗ್ಗಲಾಡು ಒಂದು ಇದೊಂದು ದಟ್ ಇಸ್ ಓಕೆ ಗ್ರೇ ಪೆಲಿಕನ್ ಫೇಮಸ್ ಆಗಿದ್ರೆ, ಜಯಮಂಗಲ ಒಂದು ಅದು ಕೂಡ ಬ್ಲಾಕ್ ಬಕ್ ಅಂದ್ರೆ ಕೃಷ್ಣ ಮೃಗಕ್ಕೆ ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನು ಉಡುಪಿಯ ಒಂದು ಮೂಕಾಂಬಿಕಾ, ಇದೊಂದು ಕೇನ್ ಟರ್ಟಲ್ ಅಂತ ಕರಿತೀವಿ. ನೋಡಿ, ಈ ಒಂದು ಕಬ್ಬು ಇರುತ್ತಲ್ಲ ಆ ಒಂದು ಕಲರ್ಲಿ ಈ ಒಂದು ಟರ್ಟಲ್ ಅಥವಾ ಆಮೆ ಕಂಡು ಬರ್ತಕ್ಕಂಥದ್ದು. ಇನ್ನು ಉತ್ತರ ಕನ್ನಡ ದಾಂಡೇಲಿ ಮತ್ತೆ ಅತ್ತಿವೇರಿ, ಯಾದಗಿರಿಯ ಒಂದು ಬೋನಾಳ, ಇದು ಕರ್ನಾಟಕದ ಒಂದು ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸೆಂಚುರಿ ಆಗಿ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಏನು? ಓಕೆ, ನುಗು ಎಲ್ಲಿ ಕಂಡು ಬರುತ್ತೆ ನಮ್ಗೆ? ಇದು ನುಗು ಇಸ್ ಇನ್ ದ ಎಸ್ ಮೈಸೂರು. ನೆಕ್ಸ್ಟ್ ಬುಕ್ಕಾಪಟ್ನ,
ಎಲ್ಲ ಬರ್ತಾ ಬುಕ್ಕಪಟ್ನ ಜೋಗಿಮಟ್ಟಿ ಚಿತ್ರದುರ್ಗ, ಕಪ್ಪದಗುಡ್ಡ ಆಫ್ ದ ಗದಗ, ಇನ್ನ ಬುಕ್ಕಪಟ್ನ ಆಫ್ ದ ತುಮಕೂರು. ಸೊ ಅಲ್ಲಿಗೆ ಏನ್ ಆನ್ಸರ್ ಆಗಿರ್ಬೇಕು 4521. 4521 ಆಪ್ಷನ್ ಬಿ ಏನಾಗಿದೆ ಈ ಒಂದು ಕ್ವಶನ್ ಇಲ್ಲಿ ಸರಿಯಾದ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಕರ್ನಾಟಕದ ಒಂದು ನ್ಯಾಚುರಲ್ ವೆಜಿಟೇಷನ್ ಮೇಲೆ ಕ್ವಶನ್ಸ್ ಆಗಿದೆ. ಇನ್ನು ಕೊನೆ 2 ಕ್ವಶನ್ಸ್ ಏನಾಗಿದೆ, ಇಟ್ಸ್ ಆಲ್ ಅಬೌಟ್ ದ ನಮ್ಮ ಒಂದು ಪವರ್ ಸೆಕ್ಟರ್ಸ್ ಏನ್ ಮಾಡ್ತಾ ಹೋಗಿದೀವಿ ನಾವು ಕ್ವಶನ್ಸ್ ನಲ್ಲಿ ಕೇಳಿರ್ತಕ್ಕಂಥದ್ದು. ಮೊದಲನೇದು ಇಟ್ಸ್ ಆಲ್ ಅಬೌಟ್ ದ ಕೈಗಾ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದನ್ನ ನವೆಂಬರ್ 16, 2000 ಸ್ಥಾಪನೆ ಮಾಡಲಾಯಿತು. ಇದು ಕಾಳಿ ನದಿಯ ಒಂದು ಬಲದಂಡಲ್ಲಿರ್ತಕ್ಕಂಥದ್ದು. ಇದು ಕರ್ನಾಟಕ ಮತ್ತೆ ಗೋವಾ ರಾಜ್ಯಗಳಿಗೆ ಮಾತ್ರ ವಿದ್ಯುತ್ ಅನ್ನು ಪೂರೈಸುತ್ತದೆ. ಇದೊಂದು ಥೋರಿಯಂ ಆಧಾರಿತ ಒಂದು ವಿದ್ಯುತ್ ಸ್ಥಾವರವಾಗಿದೆ. ಹಾಗಿದ್ರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ್ದು ಸರಿಯಾಗಿದೆ? ಓನ್ಲಿ ಎ 1 ಮತ್ತು 4 ಮಾತ್ರ, 1, 2, 3 ಮಾತ್ರ, ಅಂಡ್ ಮೇಲ್ನ ಒಂದು ಎಲ್ಲ. ಹಾಗಿದ್ರೆ ಕೈಗಾ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಗ್ಗೆ ನಾವಿಲ್ಲಿ ಮಾತಾಡ್ಕೊಂಡ್ ಬರೋಣ. ಹೌದು, ಇದನ್ನ 16 ನವೆಂಬರ್ 2000 ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಒಂದು ಆಂದೋಲನ ನಡೆಯುತ್ತೆ. ಅದುವೇ ಕಾಳಿ ಬಚಾವ್ ಆಂದೋಲನ ಅಂತ ಹೇಳಿ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಒಂದು ಪಾಂಡುರಂಗ ಹಿಡಿಯ ಇರ್ಬೋದು, ಸುಂದರಲಾಲ್ ಬೋಗಣ್ಣ ಇರ್ಬೋದು, ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಇಲ್ಲಿ ಒಂದು ಪ್ರೊಟೆಸ್ಟ್ಗೆ ಭಾಗವಹಿಸ್ತಕ್ಕಂಥದ್ದು. ಅಂಡ್ ಮೇಜರ್ ಆಗಿ ಅಲ್ಲಿರ್ತಕ್ಕಂಥ ಗೋಧೋಳಿ ಅಂತಕ್ಕಂಥ ಒಂದು ಟ್ರೈಬಲ್ ಪೀಪಲ್ಸ್ ಅವರು ಕೂಡ ಏನ್ ಮಾಡ್ತಾರೆ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಒಂದು ಪಾರ್ಟಿಸಿಪೇಷನ್ ಮಾಡ್ತಾ ಹೋಗ್ತಾರೆ. ಅಂಡ್ ಫೈನಲ್ ಕೂಡ ಸೆಟಪ್ ಮಾಡ್ತಾರೆ. ಯಾಕೆ ಪ್ರೊಟೆಸ್ಟ್ ಆಗಿದ್ದು? ರೀಸನ್ 2. ಒಂದು, ಇಡೀ ಪ್ರಪಂಚದಲ್ಲೇ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ಇರತಕ್ಕಂಥ ಮೊಟ್ಟ ಮೊದಲ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ಅಂತಂದ್ರೆ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿ ಇರ್ತಕ್ಕಂಥದ್ದು. ಅಂಡ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಏಕೈಕ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದು ಕೂಡ ನಮ್ಮ ಒಂದು ಕೈಗಾನಾಗಿದೆ. ಅಂಡ್ ಕೈಗಾ ಮತ್ತೆ ಕಾರವಾರ ಸಿಟಿ ಎರಡೂ ಕೂಡ ಏನಾಗಿದೆ ಕಾಳಿ ನದಿಯ ಒಂದು ಎಡದಂಡಿನಲ್ಲಿ ಕಂಡು ಬರ್ತಾ ಹೋಗುತ್ತೆ. ಬಲಭಾಗದಲ್ಲಿ ದಾಂಡೇಲಿ, ಎಡಭಾಗದಲ್ಲಿ ಕಾಳಿ ಮತ್ತೆ ಏನ್ ಮಾಡ್ತಾ ಹೋಗ್ತೀವಿ ಕಾರವಾರ ಸಿಟಿಗಳು ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ವಿಶ್ವದ ಒಂದು ಮೊಟ್ಟ ಮೊದಲ ಒಂದು ನಿತ್ಯ ಹರಿದ್ವರ್ಣ ಪ್ರದೇಶ ಇರತಕ್ಕಂಥ ಏಕೈಕ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. ಅಂಡ್ ಇಂಡಿಯಾದಲ್ಲಿ 3ನೇ ಒಂದು ಅತಿ ದೊಡ್ಡ ಒಂದು ವಿದ್ಯುತ್ ಸ್ಥಾವರವಾಗಿ ಇರ್ತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್. ಇತ್ತೀಚೆಗೆ ಇದು ಕೂಡ ಏನ್ ಮಾಡಿದೆ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ 946 ಡೇಸ್ ಕಂಟಿನ್ಯೂಸ್ ಆಗಿ ರನ್ ಆಗೋದ್ರ ಮೂಲಕ ಪ್ರಪಂಚದಲ್ಲೇ ದೀರ್ಘಕಾಲಾವಧಿಗೆ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಾಗಿದೆ ರನ್ ಆಗಿರ್ತಕ್ಕಂಥದ್ದು. ಅಂಡ್ ಇಂಡಿಯಾ ಇತ್ತೀಚೆಗೆ ಏನ್ ಮಾಡಿದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಇಂಡಿಯಾದಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರೆ. ಇದುವರೆಗೂ ಕೈಗಾದಲ್ಲಿ 4 ಯೂನಿಟ್ಗಳಿತ್ತು. ಅದಕ್ಕೆ ಏನ್ ಮಾಡ್ತಾರೆ 2 ವ್ಯಾಲಿಡೇಷನ್ ಮಾಡಿಕೊಂಡು 6 ಯೂನಿಟ್ ನ ಮಾಡ್ಲಿಕ್ಕೆ ಸರ್ಕಾರ ಇಲ್ಲಿ ಚಿಂತನೆಯಲ್ಲಿ ಮಾಡ್ತಾ ಇದೆ. ಅಂಡ್ ಇಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ವಿದ್ಯುತ್ತು ಯಾರ್ಯಾರಿಗೆ ಕೊಡ್ತೀವಿ ಅಂತಂದ್ರೆ ಕರ್ನಾಟಕ ಅನುಭವಿಸುತ್ತೆ, ಕೇರಳ ಕೊಡ್ತಾರೆ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತೆ ಪಾಂಡಿಚೇರಿಗೆ. ಇಲ್ಲಿ ನೀವು ಕ್ವಶನ್ ರೈಸ್ ಮಾಡ್ಬೋದು, ಸರ್ ಕೈಗಾ ನಮ್ದಲ್ಲ ಸರ್ ಅವ್ರಿಗೆ ಯಾಕೆ ಕೊಡ್ತೀರಾ? ಬಿಕಾಸ್ ಇಟ್ ಈಸ್ ಎ ಪ್ರಾಜೆಕ್ಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು. ಅವ್ರೇನ್ ಮಾಡ್ತಾರೆ ಯಾವ ರಾಜ್ಯಗಳಲ್ಲಿ ಬೇಡಿಕೆ ಇರುತ್ತೋ ಅದಕ್ಕೆ ಅನುಗುಣವಾಗಿ ಏನ್ ಮಾಡ್ತಾರೆ ಅವರು ಸೇಲ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ಈ ಎಲ್ಲಾ ರಾಜ್ಯಗಳಿಗೂ ಕೂಡ ಏನ್ ಮಾಡ್ತಾರೆ ಒಂದು ಪವರ್ನಲ್ಲಿ ಸಪ್ಲೈ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಈ ಕ್ವಶನ್ಗೆ ಯಾವುದು ಸರಿಯಾಗಿದೆ? ಸರ್ ನಂಬರ್ 1 ನವೆಂಬರ್ 16, 2000 ಇದು ಕರೆಕ್ಟ್ ಆಗಿದೆ. ಸರ್ ಬಲದಂಡೆ ಅಲ್ಲ, ಏನಾಗಬೇಕಿತ್ತು ಎಡದಂಡೆ ಆಗಬೇಕಿತ್ತು. ಸರ್ ಇಲ್ಲಿ ಮಾತ್ರ ಕೇಳಿದ್ರೆ ಕರ್ನಾಟಕ ಗೋವಾ ಅಷ್ಟೇ ಅಲ್ಲ, ಪಾಂಡಿಚೇರಿ ತಮಿಳುನಾಡು ಕೂಡ ಏನ್ ಮಾಡ್ತಾರೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂಡ್ ಇದು ಥೋರಿಯಂ ಆಧಾರಿತ ಒಂದು ವಿದ್ಯುತ್ ಸ್ಥಾವರ ಅಲ್ಲ, ಇದು ಆಸ್ ಯೂಶುವಲ್ ಇದೊಂದು ಯುರೇನಿಯಂ ಬೇಸ್ಡ್ ಆಗಿರ್ತಕ್ಕಂಥ ಒಂದು ವಿದ್ಯುತ್ ಸ್ಥಾವರ ಆಗಿದೆ. ಅದಕ್ಕಾಗಿ ಈ ಒಂದು ಕ್ವಶನ್ಗೆ ಆಪ್ಷನ್ ಎ 1 ಮಾತ್ರ ಅಂತಕ್ಕಂಥ ಹೇಳಿಕೆ ಏನಾಗಿದೆ ಸರಿಯಾಗಿ ಇರ್ತಕ್ಕಂಥದ್ದು. ಡನ್. ಓಕೆ, ನಾವ್ ವಿ ಆರ್ ಎಂಟೆಡ್ ಟು ದ ಲಾಸ್ಟ್ ಕ್ವಶನ್ ಆಫ್ ದ ವಿಡಿಯೋ. ಮೊದಲನೇದು ಕ್ವಶನ್ ಕೇಳ್ತಾ ಹೋಗಿದ್ದಾನೆ ಏನು ಅಂತಂದ್ರೆ ದಬೋಲ್ ಟು ಬ್ಯಾಂಗ್ಳೂರ್ ಇಲ್ಲೇನ್ ಮಾಡ್ತಾ ಹೋಗಿದ್ರೆ ನಾವು ನ್ಯಾಚುರಲ್ ಗ್ಯಾಸ್ ಇರ್ತಕ್ಕಂಥ ಒಂದು ಪೈಪ್ಲೈನ್ ಪ್ರಾಜೆಕ್ಟ್ ನಲ್ಲಿ ಲಾಂಚ್ ಮಾಡಿದ್ದಾರೆ. ಓಕೆ, ಯಾಕೆ ಅಂತಂದ್ರೆ ಈಗ ಒಂದು ನೈಸರ್ಗಿಕ ಅನಿಲಗಳನ್ನ ಸ್ಥಾಪನೆ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಂತಂದ್ರೆ ನಾವು ಕಂಟೈನರ್ಗಳಲ್ಲಿ ಮಾಡ್ತಾ ಇದ್ವಿ, ಇಲ್ಲ ಒಂದು ರೈಲ್ವೆಗಳಲ್ಲಿ ಮಾಡ್ತಾ ಇದ್ವಿ. ಅದಕ್ಕಿಂತ ಚೀಪೆಸ್ಟ್ ಫಾರ್ಮು ಪೈಪ್ಗಳ ಮೂಲಕ ಸಪ್ಲೈ ಮಾಡ್ತಕ್ಕಂಥದ್ದು. ಹೌದು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ಬೋದು, ಬಟ್ ಇಟ್ಸ್ ಎ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದಿಲ್ಲ. ಈಗ ಟ್ರಾನ್ಸ್ಪೋರ್ಟೇಷನ್ ನೀವು ಫುಲ್ ಹಾಕೋತೀರಿ, ಈಗ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಗೂ ಡೀಸೆಲ್ ಹಾಕ್ಬೇಕು, ಇಲ್ಲ ಪೆಟ್ರೋಲ್ ಹಾಕ್ಬೇಕು, ಅವುಗಳು ಮತ್ತೆ ರನ್ ಮಾಡಬೇಕು, ಪೊಲ್ಯೂಷನ್ ಆಗತ್ತೆ. ಇದ್ರ ಬದಲಾಗಿ ನಾವು ಪೈಪ್ಗಳ ಮೂಲಕ ಕಳಿಸಿದಾಗ ಏನಾಗತ್ತೆ ಅಲ್ಲಿ
ಎಷ್ಟೋ ಒಂದು ಪೊಲ್ಯೂಷನ್ ಆಗುತ್ತೆ ಅಲ್ಲಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದರೆ ಸೇಫ್ಟಿ ಮೆಸರ್ಸ್ ನ ಪರವಾಗಿ ಅಂಡ್ ಪೈಪ್ಲೈನ್ ಮೊದಲೇ ಚೀಪೆಸ್ಟ್ ಫಾರ್ಮ್ ಆಗಿರೋದಕ್ಕೆ ದಬೋಲಿಂದ ಬೆಂಗಳೂರಿಗೆ ಏನ್ ಮಾಡಿದರೆ ಒಂದು ನ್ಯಾಚುರಲ್ ಗ್ಯಾಸ್ ನ ಒಂದು ಪೈಪ್ಲೈನ್ ಪ್ರಾಜೆಕ್ಟ್ ನಲ್ಲಿ ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ಲಾಂಚ್ ಮಾಡಿರೋದು ಯಾರು? ಇಟ್ ಇಸ್ ಲಾಂಚ್ಡ್ ಬೈ ದ ಗೇಲ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಒಟ್ಟಾರೆಯಾಗಿ 746 ಕಿಲೋಮೀಟರ್ ಏನ್ ಮಾಡುತ್ತೆ ಈ ಒಂದು ಧಬೋಲ್ ಟು ಬ್ಯಾಂಗ್ಳೂರ್ ಡಿಸ್ಟೆನ್ಸ್ ನಲ್ಲಿ ಕವರ್ ಮಾಡುತ್ತೆ. ಸೊ ಈ ಒಂದು ಪೈಪ್ಲೈನ್ ಪ್ರಾಜೆಕ್ಟ್ ಕರ್ನಾಟಕದ ಒಂದು 9 ಜಿಲ್ಲೆಗಳಲ್ಲಿ ಹಾದು ಹೋಗುತ್ತೆ. ಯಾವ್ಯಾವುದು? ಬೆಳಗಾವಿ, ಗದಗ, ಧಾರವಾಡ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬ್ಯಾಂಗ್ಳೂರು ಮತ್ತೆ ರಾಮನಗರ. ಈ 9 ಜಿಲ್ಲೆಗಳಲ್ಲಿ ಏನ್ ಮಾಡ್ತಾ ಹೋಗುತ್ತೆ ಈ ಒಂದು ಪ್ರಾಜೆಕ್ಟ್ ಇಲ್ಲಿ ಹಾದು ಹೋಗ್ತಕ್ಕಂಥದ್ದು. ಯಾರು ಹ್ಯಾಂಡಲ್ ಮಾಡ್ತಾರೆ ಇದನ್ನ? ಗೇಲ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಒನ್ ಆಫ್ ದ ಮಹಾರತ್ನ ಕಂಪ್ನಿ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿ ಅವರಿಗೆ ಸಪೋರ್ಟ್ ಯಾರು ಮಾಡ್ತಾರೆ? ಕರ್ನಾಟಕ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರಲ್ಲಿ ಹೆಲ್ಪ್ ಮಾಡ್ತಾರೆ. ನಮ್ಮ ಕನ್ನಡ ನೋಡಿ, ಇನ್ಫ್ರಾದಲ್ಲಿ ರಿಲೇಟೆಡ್ ಏನಾದ್ರು ಕೂಡ ಅವರೇ ಆಗಿರ್ತಾರೆ. ಲೈಕ್ ವೆದರ್ ಈಗ ದ ಕನ್ಸ್ಟ್ರಕ್ಷನ್ ಆಫ್ ಒಂದು ಹೆಲಿಪ್ಯಾಡ್ಗಳಿರ್ಬೋದು, ಅದೊಂದು ಕನ್ಸ್ಟ್ರಕ್ಷನ್ ಆಫ್ ದ ಏರ್ ಸ್ಟ್ರಿಪ್ಗಳಿರ್ಬೋದು, ಇಲ್ಲ ಕನ್ಸ್ಟ್ರಕ್ಷನ್ ಆಫ್ ಒಂದು ರೋಡ್ಗಳಿರ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ನ ಪ್ರಾಜೆಕ್ಟ್ಗಳನ್ನ ಯಾರು ಟೇಕ್ ಓವರ್ ಮಾಡ್ತಾರೆ? KSIDC ಮಾಡ್ತಾ ಹೋಗುತ್ತೆ. ಈ ಒಂದು ಪ್ರಾಜೆಕ್ಟ್ ಯಾವ ಸ್ಟಾರ್ಟ್ ಆಗಿದ್ದು? 2013 ಸ್ಟಾರ್ಟ್ ಆಗ್ತಾ ಹೋಗಿದೆ. ಹಾಗಿದ್ರೆ ಈ ಕ್ವಶನ್ ಆನ್ಸರ್ ಏನು? ಯಾವ ಒಂದು ಜಿಲ್ಲೆಗಳಲ್ಲಿ ಹಾದು ಹೋಗುತ್ತೆ ಅಂತ ಕೇಳ್ತಾ ಹೋಗಿದ್ದಾನೆ. ಬೆಳಗಾವಿಲಿ ಹಾದು ಹೋಗುತ್ತಾ? ಎಸ್ ಸರ್. ಕೊಪ್ಪಳಕ್ಕೆ ಬರುತ್ತಾ? ಇಲ್ಲ. ಬಳ್ಳಾರಿ ಬರುತ್ತಾ? ಎಸ್ ಬರುತ್ತೆ. ಶಿವಮೊಗ್ಗ ಬರುತ್ತಾ? ಇಲ್ಲ. ತುಮಕೂರು ಬರುತ್ತಾ? ಎಸ್ ಬರುತ್ತೆ. ಅಂದ್ರೆ 1, 3, 5 ಆಪ್ಷನ್ ಬಿ ಏನಾಗಿದೆ ಈ ಒಂದು ಕ್ವಶನ್ಸ್ಗೆ ಸರಿಯಾದ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿಗೆ ಇವತ್ತಿನ ಒಂದು ಟಾಪ್ ಮೋಸ್ಟ್ 10 ಕ್ವಶನ್ಸ್ ನ ಈ ಒಂದು ವಿಡಿಯೋದಲ್ಲಿ ನಾವು ಫಿನಿಶ್ ಮಾಡಿದೀವಿ. ಅಂಡ್ ನಾವು ಆಗ್ಲೇ ಹೇಳಿದಂಗೆ ದ ಪಾರ್ಟ್ ನಂಬರ್ 5 ಇನ್ನೊಂದು ವಿಡಿಯೋದಲ್ಲಿ ಇನ್ನು 10 ಕ್ವಶನ್ಸ್ ಸಾಲ್ವ್ ಮಾಡೋದ್ರ ಮೂಲಕ ದ 50 ಮೋಸ್ಟ್ ಆಂಟಿಸಿಪೇಟೆಡ್ ಕರ್ನಾಟಕ ಜಿಯೋಗ್ರಫಿ ಕ್ವಶನ್ಸ್ ನ ಸೀರೀಸ್ ನಾವಿಲ್ಲಿ ಒಂದು ಮುಕ್ತಾಯನಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಸೊ ಅಷ್ಟೇ ಅಲ್ದೇನೆ ನಂತರ ನಮ್ಮ ಒಂದು ಈ ಒಂದು ಚಾನಲ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು, ಎನ್ವಿರಾನ್ಮೆಂಟ್ ಎಕಾಲಜಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಮೆಂಟಲ್ ಅಬಿಲಿಟಿ, ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಆಗ್ಲೂ ಕೂಡ ಅಷ್ಟೇ ಮೋಸ್ಟ್ ಆಂಟಿಸಿಪೇಟೆಡ್ ಕ್ವಶನ್ಸ್ಗಳನ್ನ ನಾವಿಲ್ಲಿ ನಮ್ಮ ಒಂದು ಫೇಮಸ್ ಫ್ಯಾಕಲ್ಟೀಸ್ಗಳು ವಿತ್ ಎಕ್ಸ್ಪ್ಲನೇಷನ್ ಪ್ರಕಾರ ಇಲ್ಲಿ ಕ್ಲಾಸ್ನ ಕೊಡ್ತಾ ಹೋಗಿದ್ದಾರೆ. ಪ್ಲೀಸ್ ಲಿಸನ್ ದ ಕ್ಲಾಸಸ್. ನೀವು ಮಾಡ್ತಕ್ಕಂಥ ಎಲ್ಲಾ ಸಿಲಿ ಮಿಸ್ಟೇಕ್ಸು ನಿಮಗೆ ಇಲ್ಲೇ ತಿದ್ಕೊಳ್ತಾ ಹೋಗ್ಬೋದು. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ವಿಡಿಯೋ ನೀವು ನೋಡೋದಲ್ದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಸ್ವಲ್ಪ ಹೇಳಿ, ಅವರು ಕೂಡ ಇದರ ಒಂದು ನಮ್ಮ ಚಾನಲ್ನ ಒಂದು ಉಪಯೋಗವನ್ನಲ್ಲಿ ಅವರು ಕೂಡ ಪಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.